ಬಗ್ಗೆ ಪುಸ್ತಕಗಳನ್ನು ಬರೆಯುವುದು ಮತ್ತು ಕನ್ನಡದಲ್ಲಿ ಷೇರುಪೇಟೆಯ ಬಗ್ಗೆ ಜಾಗೃತಿಯನ್ನು ನಡೆಸುವುದರ ಪ್ರಾಮುಖ್ಯತೆಯ ಬಗ್ಗೆ ಸಂಕ್ಷಿಪ್ತವಾಗಿ ಉಪಯುಕ್ತವಾದ ಮಾಹಿತಿಗಳನ್ನು ಅಚ್ಚುಕಟ್ಟಾಗಿ ನೀಡಿದಂತಹ CS ಹರೀಶ್ ಅವರಿಗೆ ನಮ್ಮ ಷೇರುಪೇಟೆ ವಿಚಾರ ಮಂಟಪದ ಪರವಾಗಿ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರಿಗೆ ನಮ್ಮ ಷೇರುಪೇಟೆ ವಿಚಾರ ಮಂಟಪದ ಪರವಾಗಿ ಒಂದು ಗೌರವಾರ್ಪಣೆ. ಡಾಕ್ಟರ್ ಸೋಮೇಶ್ವರ್ ಅವರಿಗೆ ನಮ್ಮ ಷೇರುಪೇಟೆ ವಿಚಾರ ಮಂಟಪದ ಪರವಾಗಿ ಒಂದು ಸಣ್ಣ ಗೌರವ ಸಮರ್ಪಣೆ. ಇವರು ಮಾರುಕಟ್ಟೆ ವಿಚಾರಗಳನ್ನ ತಿಳಿಸ್ತಾರೆ. ತುಂಬಾ ಸರಳವಾಗಿರುತ್ತೆ. ಕನ್ನಡದಲ್ಲಿ ಹೇಳುವಂತಹ ಮತ್ತೆ ಸ್ಪಷ್ಟವಾಗಿ ಮತ್ತೆ ಅಷ್ಟು ಅರ್ಥಪೂರ್ಣವಾಗಿ ಹೇಳುವಂತಹ ನಿಟ್ಟಿನಲ್ಲಿ ಕೃಪಾಲ್ ಸರ್ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಸುಮಾರು ಜನ ಫಲಾನುಭವಿಗಳು ಇದ್ದಾರೆ. ಯಾಕಂದ್ರೆ ಈ ಪುಸ್ತಕದಲ್ಲಿ ನೀವು ನೋಡಿದ್ರೆ ಇದರಲ್ಲಿ ತುಂಬಾ ಜನ ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದಾರೆ. ಕೆಲವರು ಹೇಳಿದ್ದಾರೆ, ನಾನು 3 ಲಕ್ಷದಿಂದ 2 ವರ್ಷದಲ್ಲಿ 3 ಲಕ್ಷ ಗಳಿಸಿದೆ ಅಂತ ಹೇಳಿದ್ದಾರೆ. ಹಾಗೆ ಸುಮಾರು ಜನ ನಾವು ಎಷ್ಟೋ ದುಡ್ಡುಗಳನ್ನ ನಾವು ಕಳ್ಕೊಂಡಿದ್ವಿ, ನಾವು ಷೇರುಪೇಟೆಯಲ್ಲಿ ಹಾಕಿ ನಾವು ನಿಮ್ಮ ಪ್ರತಿದಿನದ ವಿಚಾರ ಮಂಟಪದಲ್ಲಿ ನಾವು ಕೇಳಿಸ್ಕೊಂಡು ನಾವು ಅದರಿಂದ ಲಾಭ ಮಾಡಿದೀವಿ ಅಂತ ಹೇಳಿದ್ವಿ. ಸೊ ಏನಾಗಿತ್ತು ಈಗಿನ ಷೇರುಪೇಟೆ ವಿಚಾರ ಮಂಟಪದಲ್ಲಿ ನಾವೆಲ್ಲರೂ ಅಷ್ಟೇ, ನಾನು ಕೂಡ ಅಷ್ಟೇ, ನಾನು ಬೇಗ ದುಡ್ಡು ಹಾಕಿ ದುಡ್ಡು ಮಾಡ್ಬೇಕು ಅನ್ನೋ ಒಂದು ವಿಚಾರ ನನ್ನಲ್ಲೂ ಇದೆ. ನಾನು ಎಷ್ಟೋ ಕಳ್ಕೊಂಡಿದ್ದೀನಿ. ಇನ್ವೆಸ್ಟ್ಮೆಂಟ್ ಏನು ಗೊತ್ತಿಲ್ಲ, ಯಾವ್ದೋ ಒಬ್ರು ಫೋನ್ ಮಾಡ್ಬಿಟ್ಟು ಸರ್ ಈ ತರ ಮಾಡಿ, ಫಸ್ಟ್ 50,000 ಹಾಕಿದೆ ಸರ್, 50,000 ರೂಪಾಯಿಲಿ ಆಗಲ್ಲ, ಇನ್ನೂ 50,000 ರೂಪಾಯಿ ಹಾಕಿ, ಇನ್ನೂ 50,000 ರೂಪಾಯಿ ಹಾಕಿ, 1.5 ಲಕ್ಷ ರೂಪಾಯಿ ಸುಮಾರು 4.5 ಲಕ್ಷ ರೂಪಾಯಿ ಹಾಕ್ಬಿಟ್ಟು ನಾನು ಅಲ್ಲಿ ನೋಡಿದೆ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೇಳಿದಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಬಿ ಅಂತ ಒಂದು ನಿಯಂತ್ರಣ ಸಂಸ್ಥೆ ಇಲ್ಲ ಅಂದಿದ್ರೆ ನಮ್ಮ ಕಾಸುಗಳೆಲ್ಲ ಹೊರಟೋಗ್ಬಿಡೋದು. ನಾನು ಒಂದೇ ಮಾತು ಹೇಳಿದೆ, ಸೆಬಿ ಅಂತ ಸೆಬಿಗೆ ಹೋಗಿ ನಾನು ನಿಮ್ಮ ಯಾರು ಹೇಳೋದು ನಂಗೂ ಗೊತ್ತಿರ್ಲಿಲ್ಲ. ಸೆಬಿ ಹೇಳಂತೆ ಸೆಬಿಯಿಂದ ನಾನು ವಸೂಲು ಮಾಡ್ಬೋದು ಅಂತ ಹೇಳಿ ನಂಗೂ ಗೊತ್ತಿರ್ಲಿಲ್ಲ. ಯಾರು ಇದೇ ತರ ಹೇಳೋದು, ಸೆಬಿಯಿಂದ ವಸೂಲು ಮಾಡ್ಬೋದು, ನೀವು ಸೆಬಿ ಬರೀತೀನಿ ಅಂತ ಹೇಳಿ. ಸೆಬಿ ಬರೀತೀನಿ ಅಂತ ಹೇಳಿದ ತಕ್ಷಣ ನಾವು ಬಂದು ನನ್ನ 4.5 ಲಕ್ಷ ರೂಪಾಯಿಗೆ ಒಂದು ಬಾಂಡ್ ಪೇಪರ್ ಬರ್ಕೊಟ್ಟು ಇನ್ಸ್ಟಾಲ್ಮೆಂಟ್ 3 ಇನ್ಸ್ಟಾಲ್ಮೆಂಟ್ ತಿಳಿಸಿದ್ರು. ಆದ್ರೆ
ನಮ್ಮ ಕೃಪಾಲ್ ಅವರು ಯಾವತ್ತೂ ನೀವು ಇಂಥ ಇನ್ವೆಸ್ಟ್ಮೆಂಟ್ ಮಾಡಿ ಇಂಥದಕ್ಕೆ ಮಾಡಿ ಅಂತ ಹೇಳಲ್ಲ. ಶೇರ್ನಲ್ಲಿ ನೀವು ಯಾವ ಶೇರಲ್ಲಿ ಯಾವ ರೀತಿ ಇದೆ, ಅಲ್ಲಿ ನಾವು ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಯಾರಿದ್ದಾರೆ, ಅಲ್ಲಿ ಯಾವಾಗ ನಮಗೆ ಡಿವಿಡೆಂಡ್ ಬರುತ್ತೆ, ಯಾವಾಗ ಬೋನಸ್ ಡಿಕ್ಲೇರ್ ಆಗುತ್ತೆ, ಈಗ ಪ್ರತಿಯೊಂದು ಅಂಶನ ಹೇಳಿ ಅದನ್ನ ನಮ್ಮ ವಿವೇಚನೆಗೆ ಬಿಟ್ಕೊಡ್ತಾರೆ. ಆದ್ರೆ ಇಲ್ಲಿ ಬೇರೆ ಕಡೆ ಆ ತರ ಇಲ್ಲ. ಈಗ ಪ್ರತಿನಿತ್ಯ ನಾನು ನೋಡ್ತಾ ಇರ್ತೀನಿ, ನಾನು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ನೋಡ್ತೀನಿ, ಬಟ್ ನಾನು ಕಡಿಮೆ ಮಾಡಿದೀನಿ ಅದರಲ್ಲಿ. ಯಾಕಂದ್ರೆ ಒಂದ್ಸರಿ ದುಡ್ಡು ಕಳ್ಕೊಂಡ ಮೇಲೆ ಗೊತ್ತಾಗುತ್ತೆ ಅದ್ರ ಬೆಲೆ ಎಷ್ಟು ಅನ್ನೋದು. ಯಾಕಂದ್ರೆ ಒಂದ್ಸರಿ ಕಳ್ಕೊಂಡ ಮೇಲೆ ಗೊತ್ತಾಗೋದು, ಮತ್ತೆ ಶೇರ್ ಯಾಕೆ ಕೃಪಾಲ್ ಸರ್ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಕಳ್ಕೊಂಡ ಮೇಲೆ ಗೊತ್ತಾಗುತ್ತೆ. ಮತ್ತೆ ಅವರಿಂದ ತುಂಬಾ ಜನ ಫಲಾನುಭವಿಗಳಿದ್ದಾರೆ, ತುಂಬಾ ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ ನಾನು ಒಂದು ಪ್ರೋಗ್ರಾಮ್ ಮಾಡಿದಾಗ ಹೇಳಿದ್ರು ಸರ್, ಆ ಪ್ರೋಗ್ರಾಮ್ಗೆ ಅವರೇ ವಾಲಂಟಿಯರ್ ಆಗಿ ಬಂದು ಹೇಳಿದ್ರು, ಸರ್ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಹೇಳಿದ್ರು, ನಾ ಷೇರುಪೇಟೆಯಿಂದ ಸರ್ ಇದರಿಂದ ಅಡ್ವೈಸ್ ಇಂದ ನಾನು ತುಂಬಾ ಒಳ್ಳೆ ದುಡ್ಡು ಮಾಡಿದೀನಿ ಅಂತ ಹೇಳಿದ್ರು. ಅಂದ್ರೆ ಬರೀ ದುಡ್ಡು ಮಾಡೋದಂತಲ್ಲ, ಇಲ್ಲಿ ಯಾವುದೇ ರೀತಿ ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು. ಈ ಶೇರಿಗೆ ಹೋಗುತ್ತೆ, ಈ ಶೇರ್ ಆಗೋಗುತ್ತೆ, ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡಿ. ನನ್ಗೆ ಯಾವ್ದೋ ಒಂದು ಬಂತು, ನಾನು ಯಾವ್ದೋ ಕೇಳಿದೆ ಸರ್ನ, ಸರ್ ಈ ತರ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂತ, ಶೇರ್ ಕೇಳೇ ಇಲ್ಲ ಅಂತ ಹೇಳಿ, ಕೇಳೇ ಇಲ್ಲ ಅಂತ ಹೇಳಿ ನಂಗೆ ಗೊತ್ತಿಲ್ಲ ಅಂದ್ಬಿಟ್ರು ಒಂದ್ಸರಿ. ನಾ ಅದು ಅಲ್ಲಿ ₹1,008 ಅದು 800 ರೂಪಾಯಿ ಆಗುತ್ತೆ ಒಂದು ವರ್ಷದಲ್ಲಿ 6 ತಿಂಗಳಲ್ಲಿ ಅಂತ ಹೇಳೋದು. ಈ ರೀತಿಯನ್ನ ನಮ್ಗೆ ತಪ್ಪು ಬರ್ತಾ ಇರುತ್ತೆ. ಈಗ ಜಾಲತಾಣದಲ್ಲಿ ಈ ತರ ತುಂಬಾ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಆ ಥರದ್ದು ತುಂಬಾ ಬರುತ್ತೆ. ಮತ್ತೆ ನೀವು ಬ್ರೋಕರ್ಸ್ನು ಅಷ್ಟೇ, ಇದರಲ್ಲಿ ಈ ಪುಸ್ತಕದಲ್ಲಿ ಇದೆ, ಬ್ರೋಕರ್ಸ್ಗಳು ಯಾರ್ಯಾರಿದ್ದಾರೆ, ಯಾವ ರೀತಿ ಒಳ್ಳೊಳ್ಳೆ ಬ್ರೋಕರ್ಸ್ಗಳ ಜೊತೆ ನೀವು ಮಾಡಬೇಕು, ವ್ಯವಹಾರಗಳು ಮಾಡಬೇಕು, ಇದರಲ್ಲಿ ಇದೆ. ಮತ್ತೆ ಅವ್ರು ಕೊಟ್ಟಿರೋ ಎಕ್ಸಾಂಪಲ್ ನೀವು ನೋಡ್ಬೇಕು. ನೈಕಾ ಬಗ್ಗೆ ಎಕ್ಸಾಮ್ ಅನ್ನು ಕೇಳಿದಾಗ ಎಲ್ಲರೂ ಅನ್ಕೊಂತಾರೆ ₹1,000 ನನಗೆ ಕರೆಕ್ಟ್ ಎಕ್ಸಾಕ್ಟ್ ವ್ಯಾಲ್ಯೂ ಹೇಳಲ್ಲ, ಬಟ್ ಎಷ್ಟೋ 1,000 ಇದ್ದಿದ್ದು ಶೇರು ₹240 ಬಂದಾಗ ನಾನು ಅನ್ಕೊಂಡು ಇದೇನಿದು ಕಡಿಮೆ ಆಗೋಯ್ತಲ್ಲ ಅಂತ. ಬಟ್ ಬೋನಸ್ ಶೇರ್ ವಿತರಣೆ ಮಾಡಿರ್ತಾರೆ. ಬೋನಸ್ ಶೇರ್ ಜೊತೆ ವಿತರಣೆ ಮಾಡಿದ್ದನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಬೆಲೆ ಕಡಿಮೆ ಆಗಿಲ್ಲ. ಒಳ್ಳೆ ಕಂಪ್ನಿ ಶೇರ್ ಮಾಡಿದ್ರೆ ನಿಮ್ಗೆ ಯಾವತ್ತೂ ಲಾಸ್ ಆಗಲ್ಲ ಅಂತ. ಹಾಗೆ ಇದರಲ್ಲಿ ಮಣ್ಣಿನ ರೇಟಲ್ಲೇ ಪಡಿಬೇಕು. ಮಣ್ಣನ್ನ ಚಿನ್ನದ ರೇಟ್ ಕೊಟ್ಟುಕೊಂಡ್ರೆ ಖಂಡಿತ ನಾವು ನಿಮ್ಮ ಸಂಪತ್ತು ವೃದ್ಧಿ ಆಗಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಯಾಕಂದ್ರೆ ಈಗ ಕೆಲವು ಕಂಪ್ನಿಗಳಲ್ಲಿ ನಿಮ್ದು ಶೇರ್ನ ನೀವು ಹೂಡಿದ್ಮೇಲೆ ಅದ್ರ ಬೆಲೆ ಜಾಸ್ತಿನೇ ಆಗೋದಿಲ್ಲ, ನಿಮ್ಗೆ ಅಲ್ಲಿಗೆ ಸ್ನಾಗ್ನೇಟ್ ಆಗ್ಬಿಟ್ಟಿರುತ್ತೆ. ಅಂತ ಶೇರ್ಗಳಲ್ಲಿ ಬೆಲೆ ನೀವು ಇದ್ ಮಾಡಿದ್ರೆ ನಿಮ್ಮ ಸಂಪತ್ತು ಬೆಳೆಯಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಚಿನ್ನನ್ನ ಮಣ್ಣಿನ ರೇಟಲ್ಲಿ ಪಡಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸಾಂಪಲ್ಗಳು ಕೊಡ್ತಾರೆ, ಯಾವ್ಯಾವ ರೀತಿ ನೀವು ಪಡಿಬೇಕು ಅಂತ. ಹಾಗೆ ಇದರಲ್ಲಿ ಕೆಲವು ಹೂಡಿಕೆಗಳು ವಿಧಾನಗಳು ಹೇಳಿದ್ರು, ಯುರೋಪಿಯನ್ ವಿಧಾನ, ಅಮೆರಿಕನ್ ವಿಧಾನ, ಹೀಗೆ ಹಲವಾರು ಉದಾಹರಣೆಗಳನ್ನ ಈ ಪುಸ್ತಕದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಪ್ರಕಾಶನಾಗೆ ಖಂಡಿತ ನಾನು ಮಾತಾಡ್ತಾನೆ ಇಲ್ಲ. ಯಾಕಂದ್ರೆ ಈ ಪುಸ್ತಕಗಳಲ್ಲಿ ನಾನು ಒಬ್ಬ ಲೇಖಕನಾಗೆ ಓದಿದ್ದು. ಈ ಪುಸ್ತಕನ ನಾನು ಕೊಟ್ಟಾಗ ಲೇಖಕನಾಗ ಒಬ್ಬ ಓದುಗನಾಗಿ ಓದಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಎಷ್ಟು ಚೆನ್ನಾಗಿದೆ ಈ ಪುಸ್ತಕಗಳಲ್ಲಿ ಅಂದ್ರೆ, ಬಿಗಿನರ್ಸ್ಗೆ ತುಂಬಾನೇ ಅನುಕೂಲ ಆಗುವಂತಹ ಪುಸ್ತಕ ಇದರಲ್ಲಿದೆ. ಮತ್ತೆ ಅವರು ಚಾರ್ಟ್ಸ್ ಪೋಸ್ಟ್ಗಳು ಕೊಟ್ಟಿದ್ದಾರೆ, ಯಾವ್ಯಾವ ಬೆಲೆ ಯಾವ ರೇಟಲ್ಲಿ ಮಾರಾಟ ಆಯಿತು, ಯಾವ ರೀತಿ ಇದಾಗತ್ತೆ ಅಂತ ಹೇಳುತ್ತೆ. ಇದೆಲ್ಲ ನಮ್ಗೆ ಸೊ ನಾವು ನಿರ್ಧಾರ ಮಾಡೋದಿಕ್ಕೆ, ಅಂದ್ರೆ ನಾವು ಯಾವ್ದಾರ ಶೇರ್ ಪೇಟೆಯಲ್ಲಿ ಏನಾದ್ರು ನಾವು ದುಡ್ಡನ್ನ ಮಾರಾಟ ಮಾಡಿದಾಗ ನಾವು ಯಾವ ರೀತಿ ಮಾರಾಟ ಮಾಡಬೇಕು, ಯಾವ ರೀತಿ ಹೂಡಿಕೆ ಮಾಡಬೇಕು, ಯಾವಾಗ ಮಾಡಬೇಕು, ಇದೆಲ್ಲಗಳನ್ನ ಇದರಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಸೊ ಇದನ್ನ ತಗೊಂಡು ಓದೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಈ ದಿನ ನಾನು ಇಲ್ಲಿ ಕರೆಸಿ ಈ ಪುಸ್ತಕ ನನ್ನ ಕೈಯಿಂದ ಮಾಡಿಸಲಿಕ್ಕೆ, ಇಲ್ಲಿ ಈ ವೇದಿಕೆ ಕರೆದು ನನಗೆ ಮಾತನಾಡೋದಕ್ಕೆ ಅನುಕೂಲ ಮಾಡ್ಕೊಡೋದಕ್ಕೆ ಕೃಪಾಲ್ ಸರ್ಗೆ ಹಾಗೂ ಷೇರುಪೇಟೆ ವಿಚಾರ ಮಟ್ಟಕ್ಕೆ ಇಷ್ಟು ಹೊತ್ತು ಹೇಳಿದೆ. ಎಲ್ಲರಿಗೂ ನಿಮಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಖುಷಿ ಏನಂದ್ರೆ ಸರ್ ಬಂದಿದ್ದಾರೆ, ಸೋಮೇಶ್ವರ್ ಸರ್ ಬಂದಿದ್ದಾರೆ. ಇವತ್ತು ನನ್ನ ಪುಸ್ತಕ ರಿಲೀಸ್ ಮಾಡಿ ನನಗೆ ಬಹಳ ಖುಷಿ ಆಯ್ತು, ಸಂತೋಷ ಆಗ್ತಾ ಇದೆ. ಇವರು ಶ್ರೀಧರ್ ಸರ್ ಹೇಳಿದ್ರು, ಅವ್ರ ಮಾತು ಪ್ರತಿಯೊಂದು ಇತ್ತು. ನೀವೇನಾದ್ರೂ ಶೇರ್ ಮಾರ್ಕೆಟ್ ನೀವೇನಾದ್ರೂ ಸರಿಯಾಗಿ ಹೂಡಿಕೆ ಮಾಡಲಿಲ್ಲ ಅಂದ್ರೆ ಘಟೋದ್ಗಜ ತರ ನಿಮ್ಮ ಹಣನೆಲ್ಲ ತಿನ್ಬಿಡುತ್ತೆ, ಒಂದು ಪೈಸಾನು ಬಿಡಲ್ಲ. ಅದೇ ನೀವು ವಿಚಾರಪೂರಿತವಾಗಿ ಏನಾದ್ರು ಮಾಡಿದ್ರೆ ಖಂಡಿತ ಕುಬೇರನ್ ತರ ನಿಮ್ಮನ್ನು ಇರುತ್ತೆ, ಅಷ್ಟು ಮಾತ್ರ ಹೇಳ್ಬೋದು. ಮತ್ತೆ ಆಸೆ ಇರ್ಲಿ, ದುರಾಸೆ ಬೇಡ. ದುರಾಸೆ ಏನಾದ್ರು ಮಾಡಕ್ ಹೋದ್ರೆ ಖಂಡಿತ ನೀವು ದುಡ್ಡನ್ನ ಕಳ್ಕೊಂಡು. ಇವತ್ತು 5,000 ಮಾಡಿದ್ವಿ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ಇನ್ನೊಂದು 1,000 ಮಾಡೋಣ, 10,000 ಮಾಡ್ಬೋದು, ಮೇಲೆ ಹೋಗ್ತಾ ಇದ್ದೇನೆ ಅಂತ ಹೋದ್ರೆ ಖಂಡಿತ ಅದರಿಂದ ಕೆಳಗೆ ಬರುತ್ತೆ. ಅದೆಲ್ಲ ನಾನು ಮಾಡಿದ್ದೀನಿ. ನಾನು 10,000 ಮಾಡಿದಾಗ 15,000 ಮಾಡಿದಾಗ ನಾನು 0 ಬಂದ್ಬಿಟ್ಟಿದ್ದೀನಿ. ಆ ರೀತಿನೂ ಆಗಿದೆ. ಇವೆಲ್ಲ ಸೆಲ್ಫ್ ಎಕ್ಸ್ಪೀರಿಯನ್ಸ್. ಮತ್ತೆ ನೀವು ಬ್ರೋಕರ್ಸ್ ಮಾತ್ರ ಯಾವತ್ತೂ ಕೇಳಕ್ ಹೋಗ್ಬಿಡಿ. ಕೆಲವೊಂದ್ಸಲ ತುಂಬಾನೇ ರಾಂಗ್ ಆಗುತ್ತೆ. ಅವರು ಬ್ರೋಕರೇಜ್ಗೋಸ್ಕರ ತುಂಬಾ ಯುಟಿಲೈಸ್ ಮಾಡ್ಕೊಳ್ತಾರೆ. 6,000 5,000 ಲಾಟ್ಗಳನ್ನ ತಗೊಂಡು ಹೇಳ್ತಾರೆ. ಅದರಲ್ಲಿ 30,000 ರೂಪಾಯಿ ಅಂದ್ರೆ ಒಂದು 10-15,000 ರೂಪಾಯಿ ನಿಮ್ಗೆ ಇದೇ ಬಂದ್ಬಿಡುತ್ತೆ. 20-25,000 ರೂಪಾಯಿ ಬ್ರೋಕರೇಜೇ ಬಂದ್ಬಿಡುತ್ತೆ. ಆದ್ರಿಂದ ಯಾವ ಮಾತು ಕೇಳ್ಬಿಡಿ. ಷೇರುಪೇಟೆ ವಿಚಾರ ಮಂಟಪದಲ್ಲಿ ಸರಿಯಾದ ಮಾತುಗಳು ಕೇಳಿ, ಯಾವ ಶೇರ್ ಅವ್ರಿಗೆ ರೆಕಮೆಂಡ್ ಮಾಡೋದಿಲ್ಲ. ಅವ್ರು ವಿಚಾರಗಳು ಸತ್ಯವಾದ ವಿಚಾರಗಳನ್ನ ಹೇಳ್ತಾರೆ. ಅದನ್ನ ಇಟ್ಟುಕೊಂಡು ನೀವು ನಿಮ್ಮ ವಿವೇಚನದ ಮೂಲಕ ಮಾಡಿ. ಹಾಗೆ ಈ ಪುಸ್ತಕ ಒಳ್ಳೆಯ ಪುಸ್ತಕ. ಇಂಥ ಪುಸ್ತಕ ಕೊಡಲಿಕ್ಕೆ ಮತ್ತೊಮ್ಮೆ ನಾನು ಕೃಪಾಲ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಹೇಳ್ಬಿಟ್ಟು ನಾನು ಮಾತನಾಡ್ತೀನಿ.
ನಮ್ಮ ಷೇರು ಹೂಡಿಕೆ ಕಲಿ ತಿಳಿ ನಲಿ ಕೃತಿಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಟ್ಟಂತಹ ಶ್ರೀಯುತ ಮೊದ ಹರಿಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು. ಈಗ BSc ಇಂದ ಬಂದಿರುವಂತಹ ನಮ್ಮ ವಿನಯ್ ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಬೇಕೆಂದು ಕೇಳ್ಕೊಳ್ತೀನಿ. ಶ್ರೀಯುತ ಸೆಂಥಿಲ್ ವೇಲನ್ ಅವ್ರು ಬರಬೇಕಿತ್ತು, ಕಾರಣಾಂತರದಿಂದ ಅವ್ರು ಬರಲಾಗಲಿಲ್ಲ. ಇವತ್ತು ಭಾನುವಾರದೊಂದು ಬಸವನಗುಡಿಗೆ ಇಷ್ಟು ಜನ ಯೂಶಲಿ ಬರೋದು ದೋಸೆ ತಿನ್ನಲಿಕ್ಕೆ. ಬಟ್ ಇವತ್ತು ಇಲ್ಲಿಗೆ ಎಲ್ಲರೂ ಬಂದಿದ್ದಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಆಯ್ತು. ಈ ಕಾರ್ಯಕ್ರಮದ ಮೊದಲನೇದಾಗಿ ಕಾರ್ಯಕ್ರಮದ ಕಾರಣೀಭೂತರಾದ ಉಪಾಲ್ ಸರ್ ಅವರು ಕನಿಷ್ಠ 2 ತಿಂಗಳಿಂದ ಈ ಕಾರ್ಯಕ್ರಮ ನಡೆಸಲಿಕ್ಕಾಗಿ ನಮ್ಮೊಂದಿಗೆ ಚರ್ಚಿಸ್ತಿದ್ರು. ಸೊ ಅವರಿಗೆ ಇದರ ಸಕ್ಸಸ್ಗಾಗಿ ಶುಭಾಶಯಗಳು ತಿಳಿಸ್ತೀವಿ. ಮತ್ತೆ ಸಹಯೋಗ ನೀಡಿದ CBSL ಅವರಿಗೂ CP ಅವರಿಗೂ ಶುಭಾಶಯಗಳನ್ನು ತಿಳಿಸ್ತೀವಿ. ನಾನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ ಬೆಂಗಳೂರು ಆಫೀಸಲ್ಲಿ ಕಳೆದ 3 ವರ್ಷದಿಂದ ಪ್ರಾದೇಶಿಕ ಪ್ರಬಂಧಕನಾಗಿದ್ದೇನೆ. ಅದಕ್ಕೂ ಮುಂಚೆ ಸುಮಾರು 15 ವರ್ಷ ಬ್ರೋಕಿಂಗ್ ಕಂಪ್ನಿಲೇ ಅನುಭವ ಇತ್ತು. ಸೊ ಆಗ ನನ್ನ ಒಡನಾಟ ಅಥವಾ ಚರ್ಚೆಗಳು ಜಾಸ್ತಿ ಇನ್ವೆಸ್ಟರ್ಸ್ ಟ್ರೇಡರ್ಸ್ ಇಬ್ಬರೊಡನೆ ಆಗ್ತಿತ್ತು. ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಬೇಕಾದ್ರೆ ನಾನು ಸಹ ಸಂಸ್ಕೃತ ಸರ್ ಅದು ಮಾತು ಕೇಳಲಿಕ್ಕೆ ಕಾತರನಾಗಿದ್ದೇನೆ. ಷೇರುಪೇಟೆ ಅನ್ನೋದೊಂದು ಸಾಗರ ಇದ್ದಂಗೆ. ಸಾಗರದಲ್ಲಿ ಎಲ್ಲರೂ ದುಂಕ್ತೀವಿ, ಯಾರದೋ ಉಪದೇಶ ಕೊಟ್ಟರು ಅಂತ ಟಿಪ್ಸ್ ಅನ್ನು ನಾವು ಟ್ಯೂಬ್ ಹಾಕೊಂಡು ಆಡಿದ್ರೆ ಸೇರ್ತೀವಷ್ಟೇ, ದಡ ಸೇರೋದಿಲ್ಲ. ಸೊ ಟಿಪ್ಸ್ ತಗೊಳ್ಳಿ, ದಯವಿಟ್ಟು ನಿಮ್ಮ ಕಡೆಯಿಂದ ಸ್ವಲ್ಪ ರಿಸರ್ಚ್ ಮಾಡಿ. ಓಕೆ, ನಿಮ್ಮ ಪ್ರಯತ್ನ ಇದ್ರೆ ಮಾತ್ರ ದಡ ಸೇರ್ಬೋದು, ಇಲ್ಲ ಅಂದ್ರೆ ತಳ ಸೇರ್ತೀವಿ. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಅನ್ನೋದು ಮುಖ್ಯ. ಸರ್ ಕೃಪಾಲ್ ಸರ್ ಹೇಳಿದ್ರು, ಆಗಾಗ ನಿಮ್ಮ ಪೊಸಿಷನ್ ಪೋರ್ಟ್ಫೋಲಿಯೋನ ರಿವ್ಯೂ ಮಾಡ್ತಾರೆ, ಆಗಾಗ ಸ್ವಲ್ಪ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ತಾರೆ. ಯಾಕೆಂದ್ರೆ ನಮ್ಗೆ ಇಂಗ್ಲಿಷ್ ನಲ್ಲಿ ಒಂದು ಪ್ರಾವರ್ಬ್ ಇದೆ, ಪ್ರೂಫ್ ಇನ್ ಪುಡಿಂಗ್ ಇಸ್ ಇನ್ ಈಟಿಂಗ್ ಅಂತ. ಸೊ ನೀವು ಆಗಾಗ ಸ್ವಲ್ಪ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡಿಕೊಂಡು ಪುನಃ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ಹಲವಾರು ಒಳ್ಳೆ ಕಂಪನಿಗಳು ಬರ್ತಾ ಇರ್ತವೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿ ಇನ್ವೆಸ್ಟ್ ಮಾಡ್ತಾ ಹೋಗಿ. ಮಾರ್ಕೆಟ್ ಅಲ್ಲಿ ಯೂಶಲಿ ಯಾವಾಗಲೂ ಒಂದು ಸೈಕಲ್ ಮೇಲೆ ಕೆಳಗೆ ಆಗ್ತಾನೆ ಇರ್ತದೆ. ಮೇಲೆ ಹೋದಾಗ ಹೆಚ್ಚಿಗೆ ಖುಷಿ ಪಡಬೇಡಿ, ಕೆಳಗೆ ಬಂದಾಗ ಹೆಚ್ಚಿಗೆ ದುಃಖ ಪಡಬೇಡಿ. ಆತರ ಯಾರಾದ್ರೂ ವ್ಯಕ್ತಿಯಾಗಿದ್ರೆ ದಯವಿಟ್ಟು ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತೀವಿ. ಅಷ್ಟೇ ನನ್ನ ಮಾತು ಇಲ್ಲಿ ನಿಲ್ಲಿಸ್ತೀನಿ. ಥ್ಯಾಂಕ್ ಯು. ನನಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಂತಹ BSc ವಿನಯ್ ಅವರಿಗೆ ನಮ್ಮ ಷೇರುಪೇಟೆ ವಿಚಾರ ಮಂಟಪದ ಪರವಾಗಿ ಧನ್ಯವಾದಗಳು. ಈಗ ನಮ್ಮ ಷೇರು ಹೂಡಿಕೆ ಕಲಿ ತಿಳಿ ನಲಿ ಕೃತಿಯ ಲೇಖಕರು ಹಾಗೂ ನಮ್ಮ ಗುರುಗಳು, ನಮ್ಮ ಮಾರ್ಗದರ್ಶಕರು, ಈ ಕಾರ್ಯಕ್ರಮದ ಸಾರಥ್ಯ ವಹಿಸಿರುವ ಮತ್ತು ಈ ಕಾರ್ಯಕ್ರಮದ ಕಾರಣೀಭೂತರಾದ ನಮ್ಮ ಕೃಪಾಲ್ ಸರ್ ಅವರಿಗೆ ನಮ್ಮ ಷೇರುಪೇಟೆ ವಿಚಾರ ಮಂಟಪದ ಪರವಾಗಿ ಒಂದು ಸಣ್ಣ ಗೌರವ ಸಮರ್ಪಣೆ. ಎಲ್ಲರಿಗೂ ಒಂದು ವಿಷಯ, ಈ ಷೇರು ಹೂಡಿಕೆ ಕಲಿ ತಿಳಿ ನಲಿ ಪುಸ್ತಕ ಇವತ್ತು ಸಿಗುತ್ತಾ ಇದೆ. ಇದು ಇವತ್ತು ಈ ಮುಖಬೆಲೆ ಇವತ್ತು 100 ರೂಪಾಯಿ ಇದೆ, ಇವತ್ತು 75 ರೂಪಾಯಿಗೆ ಈ ಪುಸ್ತಕ ಸಿಗತ್ತೆ. ಯಾರು ಬೇಕಾದ್ರೂ ಕೊಂಡ್ಕೊಂಡ್ರೆ ಹೊರಗಡೆ ಮಾರಾಟಕ್ಕೆ ಇಟ್ಟಿದ್ದೀವಿ.
ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ವೃತ್ತಿಪರ ಕ್ಷೇತ್ರದ ಚಟುವಟಿಕೆಗೆ ಅನುಕೂಲವಾಗುವಂತಹ ಅನುಭವಗಳನ್ನು ಹಂಚಿಕೊಂಡಿರುತ್ತಾರೆ. ಇವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳಾಗಿದ್ದಾರೆ. ಸೈನ್ಯದಲ್ಲಿ 2 ದಶಕಗಳಿಗಿಂತ ಹೆಚ್ಚು ಅವಧಿಯ ವೃತ್ತಿ ಜೀವನದಲ್ಲಿ ಅವರು ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಕರ್ನಾಟಕ ಮತ್ತು ಗೋವಾ NCC ನಿರ್ದೇಶನಾಲಯದ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಂತರ ಕಾಲ ಮುಂಚಿತ ನಿವೃತ್ತಿ ಹೊಂದಿದ್ದಾರೆ. ಅವರು ಬೆಂಗಳೂರಿನ ಪ್ರಸಿದ್ಧ ಬಿಸಿನೆಸ್ ಶಾಲೆಯ ಕ್ಯಾಂಪಸ್ ಡೈರೆಕ್ಟರ್ ಮತ್ತು ಅಕಾಡೆಮಿಕ್ಸ್ ಹೆಡ್ ಆಗಿರುವ ಗೌರವವನ್ನು ಕೂಡ ಹೊಂದಿರುತ್ತಾರೆ. ಅವರಿಗೆ ನಮ್ಮ ಷೇರುಪೇಟೆ ವಿಚಾರ ಮಂಟಪದ ಪರವಾಗಿ ಒಂದು ಗೌರವಾರ್ಪಣೆ. ಶ್ರೀಯುತ ಇರಲಿಲ್ಲ. ನಾನು ಇರೋದೇ ಇದು ಚಟುವಟಿಕೆ ಒಂದು ವ್ಯವಹಾರಯುತವಾದ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಅನ್ಕೊಂಡಿದ್ದೆ. ಬಟ್ ಆ ಸಂದರ್ಭದಲ್ಲಿ ನಾನು ಕೂಡ ಒಂದು 5-6 ಲಕ್ಷ ಕಳ್ಕೊಂಡೆ. ನಂತರದಲ್ಲಿ ಕೋವಿಡ್ ನಂತರ ನನಗೆ ಕ್ಲಬ್ ಹೌಸ್ ಕಾರ್ಯಕ್ರಮದ ಮುಖಾಂತರ ಕೃಪಾಲ್ ಸರ್ ಅವರ ಪರಿಚಯವಾಯಿತು. ಸೊ ಅಲ್ಲಿವರೆಗೂ ಅದು ಹಿಂದಿನಿಂದ ನಾನು ಯಾವುದು ಸೆಗ್ಮೆಂಟ್ ಮಾಡದೇ ಇರೋದಿಲ್ಲ. ಯಾಕಂದ್ರೆ ಕಮಾಡಿಟಿಯಲ್ಲಿ ಮಾಡಿದ್ದೀನಿ, ಕರೆನ್ಸಿಯಲ್ಲಿ ಮಾಡಿದ್ದೀನಿ. ಅದರಿಂದ ತುಂಬಾ ನೊಂದುಕೊಂಡು ನಾನು ಮಾನಸಿಕವಾಗಿ ಶೇರ್ ಮಾರ್ಕೆಟ್ ಅದರದ್ದು ನನಗೆ ನಾನು ಆಕ್ಚುಲಿ ಪರ್ಸನಲ್ ವಿಷನ್ ಇಂಪೇರ್ಮೆಂಟ್ ಇದ್ದೀನಿ. ಯಾವುದೇ ಚಾರ್ಟ್ ಅನ್ನು ಹಲವಾರು ವರ್ಕ್ಶಾಪ್ಗಳಾಗ್ಲಿ ಯೂಟ್ಯೂಬ್ಗಳು ನೋಡೋದು ಎಲ್ಲ ಚಾರ್ಟ್ ಬೇಸ್ ಆಗಿ ಹೇಳ್ತಾ ಇದ್ರು, ಗ್ರಾಫ್ಸ್ ಬೇಸ್ ಆಗಿ. ಅದು ನನಗೆ ಯಾವುದನ್ನು ಅರ್ಥ ಆಗ್ತಿರ್ಲಿಲ್ಲ. ಸೊ ಕ್ಲಬ್ ಹೌಸ್ ನಾನು 2021ರಿಂದ ನಾನು ಸತತವಾಗಿ ಕೇಳ್ತಾ ಇದ್ದೀನಿ. ಸೋಮವಾರದಿಂದ ಶುಕ್ರವಾರ ಸರ್ ತುಂಬಾ ಚೆನ್ನಾಗಿ ಸರಳವಾಗಿ ಎಲ್ಲ ಏರಿಳಿತಗಳನ್ನು ಹೇಳ್ತಾರೆ. ಯಾವುದೇ ಸಜೆಷನ್ ಆಗ್ಲಿ ಅಥವಾ ಇದಂತ ಹೇಳಿ ನಮ್ಮ ಸಾಮರ್ಥ್ಯವನ್ನು ಆರ್ಥಿಕ ಅವ್ರು ಯಾವಾಗಲೂ ಒತ್ತು ಕೊಟ್ಟು ಹೇಳೋದು, ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅಲ್ಲಿ ಇರ್ಬೇಕಂದ್ರೆ ನಾವು ಹೂಡಿಕೆಯ ಒಂದು ಚಟುವಟಿಕೆ ಜೊತೆಗೆ ನಾವು ಮಾನಸಿಕ ಸಾಮರ್ಥ್ಯವನ್ನೇ ಬೆಳೆಸ್ಕೋಬೇಕಂತ ಒಂದು ಒತ್ತು ಕೊಟ್ಟು ತುಂಬಾ ಒಂದು ಏನು ಸತತ ಅವರು ತಮ್ಮ ಸಾಹಿತ್ಯದ ಮುಖಾಂತರ ಹೇಳ್ತಾರಲ್ಲ, ಮನಮಟ್ಟುವಂಗೆ ಹೇಳ್ಕೊಡ್ತಾರೆ. ಸೊ ಇದೇ ಅವರು ಇಂದ ಪ್ರೇರಿತನಾಗಿ ನಾನು ಕೂಡ ವಿಷನ್ ನಮ್ಗೆ ಏನು ದೃಷ್ಟಿ ಸವಾಲಿಗರಿದ್ದಾರೆ, ಆ ಒಂದು ಪ್ರೇರಿತನಾಗಿ ನನ್ನಂತೆ ಎಷ್ಟು ಜನ ಇದ್ದಾರೆ ಅವರಿಗೆ ನನಗೆ ಗೊತ್ತಿರುವಂತ ಒಂದು ಮಾಹಿತಿಯನ್ನು ಕೊಟ್ಟು ಈಗಿನ ಡಿಸ್ಕೌಂಟ್ ಬ್ರೋಕಿಂಗ್ ಆಪ್ಗಳನ್ನ ಯೂಸ್ ಮಾಡಿ ನಮ್ಮಲ್ಲಿ ಟಾಕ್ ಬ್ಯಾಕ್ ಅಂತ ಬರುತ್ತೆ, ಟಾಕ್ ಬ್ಯಾಕ್ ಯೂಸ್ ಮಾಡ್ಕೊಂಡು ನಾನು ಅದರಲ್ಲೇ ನಾನು ಚಟುವಟಿಕೆ ಮಾಡ್ತೀನಿ. ನಂತರನೇ ಒಂದು 10-15 ಜನ ಇನ್ವೆಸ್ಟ್ಮೆಂಟ್ ಮಾಡಿ 3 ವರ್ಷಗಳಿಂದ ಸತತವಾಗಿ ನಾನು ಕೂಡ ಇಯರ್ಲಿ ಆನ್ ಅಂಡ್ ಅವರೇಜ್ 3 lakhs ಪ್ರಾಫಿಟ್ ಅನ್ನು ಮಾಡಿದ್ದೀನಿ ಇದುವರೆಗೆ 2021ರಿಂದ. ಸೊ ಇದರ ಭಾಗವಾಗಿ ನಾನು ಈ ಒಂದು ಅವಕಾಶದಲ್ಲಿ ನನಗೆ 2 ಮಾತುಗಳನ್ನು ಆಡೋ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ವಂದಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿರುವಂತ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಶೇರ್ ಮಾರ್ಕೆಟ್ ಅಂತಂದ್ರ ಇಲ್ಲಿವರೆಗೂ ಏನ್ ಕಲ್ತಿದ್ದೇನೋ ಅಷ್ಟು ಇನ್ನೂ ತಿಳ್ಕೊಬೇಕ ಅನ್ನೋದು ಇದೆ. ಏನೇ ಕಲ್ತ್ರು ಪ್ರತಿದಿನನೂ ನಾ ಇನ್ನು ಹಿಂದಿನ ಏನೋ ತಪ್ಪು ಮಾಡೀನಿ ಮತ್ತು ತಪ್ಪು ಮಾಡಬಾರ್ದಾಗಿತ್ತು ಅಂತಾನೆ ಅದ ತರ ಅನ್ಸುತ್ತೆ. ಆ ಟೈಮ್ದಾಗ ಕೃಪಾಲ್ ಸರ್ ಸೆಷನ್ ನಮ್ಗ ತುಂಬಾ ಹೆಲ್ಪ್ ಮಾಡಿದೆವು. ನಾವು ಏನೋ ಒಂದು ನಮ್ಮ ಆದಾಯನ ಹೊರತುಪಡಿಸಿ ಎಕ್ಸ್ಟ್ರಾ ಏನೋ ಒಂದು ಅರ್ನ್ ಮಾಡ್ಬೇಕನ್ನೋ ಅನಿವಾರ್ಯತೆ ಇದ್ದಾಗ ಕೃಪಾಲ್ ಸರ್ ಪ್ರಪೋಸ್ ಸೆಷನ್ ಕೇಳ್ತಾ ನಾವು ಸ್ಟಾರ್ಟಿಂಗ್ ಆಗಿ ನಾವು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೇನೆ. ಬಟ್ 2 ವರ್ಷದ ಅವಧಿಯಲ್ಲಿ ನಾನು ಸುಮಾರು ಒಂದು 3 ಲಕ್ಷ ರೂಪಾಯಿದಷ್ಟು ಆದಾಯವನ್ನ ಗಳಿಸೇನೆ ಅಂತ ಹೇಳಕ್ ಖುಷಿ ಆಗುತ್ತೆ. ಅದಕ್ಕೆಲ್ಲ ಕೃಪಾಲ್ ಸರ್ ಮಾರ್ಗದರ್ಶನ ಕಾರಣ. ಅಲ್ಲಿಂದ ಕೃಪಾಲ್ ಸರ್ ಒಂದು ಏನು ಪರಿಸ್ಥಿತಿ ಅಂತಂದ್ರೆ ನಾವು ಒಂದು 10 ಪುಸ್ತಕ ಓದಿದ್ರು ನಾವು ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ಅಷ್ಟು ಆಳವಾದ ವಿಷಯನ ತಮ್ಮ ಸರಳವಾದ ಭಾಷೆಯಲ್ಲಿ ತಿಳಿಸ್ಕೊಡ್ತಾ ಒಂದು 6 ತಿಂಗಳೊಳಗ ನಮ್ಮ ಶೇರ್ ಮಾರ್ಕೆಟ್ ಬಗ್ಗೆ ತುಂಬಾ ವಿಸ್ತಾರವಾದ ನಾಲೆಜ್ ಅನ್ನ ಅವರು ತಿಳಿಸ್ಕೊಟ್ಟಾರ. ಮತ್ತೆ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಬರುವಂತ ಸಾಕಷ್ಟು ನ್ಯೂಸ್ಗಳು ಬರ್ತಾವ. ಬಟ್ ಅವಕ್ಕೆ ನಾವು ನಮ್ಮ ವಿಶ್ಲೇಷಣೆ ಯಾವ ತರ ನೀಡ್ಬೇಕು, ಯಾವನ್ನ ಖರೀದಿ ಮಾಡ್ಬೇಕು, ಯಾವನ್ನ ಸೆಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರ. ಮತ್ತೆ ಅವ್ರದೊಂದು ಏನಂತಂದ್ರ ಎಲ್ಲರೂ ಪ್ಯಾನಿಕ್ ಆಗಿ ಮಾರ್ತಾ ಇರ್ಬೇಕು ಅಂತ ಸಮಯದೊಳಗ ಧೈರ್ಯವನ್ನು ಕೊಡ್ತಾರ. ಮತ್ತೆ ಎಲ್ಲರೂ ಬೈ ಮಾಡೋದ್ ಹೇಳುವ ಟೈಮ್ನಾಗ ಈಗ ನೀವೆಲ್ಲರೂ ಮಾಡ್ಕೋರಿ, ಸ್ವಲ್ಪ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋರಿ ಅಂತೇಳಿ ಹೇಳ್ತಿರ್ತಾರ. ಅದು ಅವ್ರ ಅನುಭವದಿಂದ ನಮ್ಮ ಕರ್ನಾಟಕದಾದ್ಯಂತ ಸುಮಾರು 150ರಿಂದ 200 ಜನ
ತಮ್ಮ ಜ್ಞಾನವನ್ನ ತಿಳಿಸ್ಕೊಂಡ್ರ ಮತ್ತು ಅದ್ರ ಜೊತೆಗೆ ತಮ್ಮ ಅರ್ಥವನ್ನ ಹೆಚ್ಚಿಸ್ಕೊಂಡಿರ್ತಾರ ಅಂತೇಳಿ ಹೇಳಕ್ ಬಯಸ್ತೀನಿ. ಇದು ನಮ್ಮ ಜೀವನದಲ್ಲಿ ಒಂದು ಬಲವಾದ ತಿರುವು. ಯಾಕಂತಂದ್ರೆ ನಾನು ಪ್ರತಿ ತಿಂಗಳು ಸರಿಸುಮಾರು ನನ್ನ ಆದಾಯ ಹೊರತುಪಡಿಸಿ 10,000 ರೂಪಾಯಿ ನಾನು ಗಳಿಸಿದ್ದೀನಿ. ಅದಕ್ಕೆಲ್ಲ ಕೃಪಾಲ್ ಸರ್ ಮಾರ್ಗದರ್ಶನ ಕಾರಣ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಕರೆದು ಮಾತಾಡಿಸಿ ಅವಕಾಶ ಕೊಟ್ಟಿದ್ದಕ್ಕೆ ಕೃಪಾಲ್ ಸರ್ ಅವ್ರಿಗೂ ಮತ್ತು ಕೋರ್ ಟೀಮಿಗೂ ತುಂಬಾ ಧನ್ಯವಾದ ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮ್ಮ ಕಾರ್ಯಕ್ರಮದ ಸದಸ್ಯರಾದ ಪ್ರತಾಪ್ ಅವರು ಮಾಡಿರುವಂತ ಒಂದು ಸಣ್ಣ ಎವಿ ಪ್ರಸಾರ ಆಗುತ್ತೆ. ಅದಾದ ಮೇಲೆ ನೀವೆಲ್ಲರೂ ಕಾತುಕರಾಗಿ ಕಾಯ್ತಿರುವಂತಹ ನಮ್ಮ ಅಧ್ಯಕ್ಷರ ಭಾಷಣ ಇರುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ತಟ್ಟಂತ ಹೇಳಿ ಖ್ಯಾತಿಯ ಜನಪ್ರಿಯ ವೈದ್ಯ ಸಾಹಿತಿಗಳಾದ ಡಾಕ್ಟರ್ ನಾ ಸೋಮೇಶ್ವರ್ ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕೆಂದು ಕೇಳಿಕೊಳ್ತೇನೆ. ಸಭಾಸದರು, ಈ ಬೆಳಗಿನ ಹೊತ್ತು ಬಹಳ ವಿಶಿಷ್ಟವಾಗಿ ನನಗೆ ಕಂಡು ಬರ್ತಾ ಇದೆ. ಅನುಭವ ಮಂಟಪವನ್ನ ಕೇಳಿದ್ದೆ, ಷೇರು ಮಂಟಪವನ್ನ ಕೇಳಿರಲಿಲ್ಲ. ಇವತ್ತು ಷೇರು ಮಂಟಪವನ್ನ ಕಣ್ಣಾರೆ ನೋಡ್ತಾ ಇದ್ದೇನೆ. ಷೇರು ಮಂಟಪದ ಒಂದು ಭಾಗವಾಗಿ ಇದ್ದೇನೆ. ಈ ಷೇರು ಮಂಟಪ ಎಷ್ಟು ಪ್ರಭಾವಶಾಲಿಯಾದದ್ದು ಅನ್ನೋದಕ್ಕೆ ಪುರಾವೆ ನಮ್ಮೆಲ್ಲರ ಮುಂದೆ ಈಗಾಗಲೇ ನಮ್ಮ ಗೆಳೆಯರು, ಬಾಗಲಕೋಟೆಯಿಂದ ಬಂದಂಥ ಗೆಳೆಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಅನುಭವ ಮಂಟಪ, ಈ ಷೇರು ಮಂಟಪ ನನ್ನ ಬದುಕಿಗೆ ಒಂದು ದಾರಿಯನ್ನು ಕೊಟ್ಟಿದೆ, ತೋರಿಸ್ತಾ ಇದೆ ಅನ್ನೋ ಮಾತನ್ನ ಹೇಳೋದ್ರ ಜೊತೆಗೆ ನಾನೂ ಸಹ ನನ್ನಂತಹ ಉಳಿದ ಹಲವರಿಗೆ ಮಾರ್ಗದರ್ಶನ ಕೊಡೋಕೆ ಸಾಧ್ಯವಾಗ್ತಾ ಇದೆ ಅನ್ನೋ ಮಾತನ್ನ ಏನು ಹೇಳಿದ್ರು, ಅದು ಈ ಷೇರು ಮಂಟಪದ ಸಾರ್ಥಕತೆಗೆ ಅದೊಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಇಂತಹ ಅದ್ಭುತವಾದ ಷೇರು ಮಂಟಪದ ಪರಿಕಲ್ಪನೆಯನ್ನ ಕಂಡು ಅದನ್ನ ಕಾರ್ಯರೂಪಕ್ಕೆ ತಂದಂತ ಶ್ರೀ KG ಕೃಪಾಲ್ ಅವರಿಗೆ ನಾವೆಲ್ಲ ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ವರ್ಣ ಮಾತ್ರ ಕಲಿಸಿದಾತನ್ ಗುರು ಅಂತ ಹೇಳ್ತೇವೆ. ಒಬ್ಬರಿಂದ ಒಂದು ಅಕ್ಷರವನ್ನ ಕಲಿತಿದ್ದೇವೆ ಅಂದ್ರೆ ಅವರು ನಮಗೆ ಗುರುಗಳ ಸಮಾನ ಅಂತ ಹೇಳ್ತಾರೆ. ಹಾಗಿರುವಾಗ ಇಷ್ಟೆಲ್ಲ ಜನರ ಬದುಕಿಗೆ ದಾರಿ ದೀಪವನ್ನ ತೋರಿಸ್ತಾ ಇರ್ತಕ್ಕಂಥ, ಬದುಕಿಗೆ ಒಂದು ನೆಮ್ಮದಿಯನ್ನ ಕೊಡ್ತಾ ಇರ್ತಕ್ಕಂಥ KG ಕೃಪಾಲ್ ಅವರ ಕಾರ್ಯಕ್ರಮಗಳು, ಅವರ ಮಾರ್ಗದರ್ಶನ ಪುಸ್ತಕ ಏನಿದೆ ಅದು ನಿಜಕ್ಕೂ ಶ್ಲಾಘನೀಯವಾದದ್ದು ಮತ್ತು ಅನುಕರಣೀಯವಾದದ್ದು. ಮತ್ತೊಂದು ವಿಶೇಷ ನಾನು ಕಂಡದ್ದು, ಭಾನುವಾರದ ಬೆಳಿಗ್ಗೆ ಇಡೀ ಸಭಾಂಗಣ ತುಂಬಿದೆ. ಯಾರಿವರು ಇಷ್ಟೊಂದು ಜನ ಬಂದು ಸೇರಿದ್ದಾರಲ್ಲ ಅಂತ ನೋಡಿದ್ರೆ, ಬೆಂಗಳೂರಿಂದ ಎಷ್ಟು ಜನ ಬಂದು ಈ ಸಭಾಂಗಣದಲ್ಲಿ ಈ ಸಭೆಯಲ್ಲಿ ಆಸೀನರಾಗಿದ್ದಾರೋ ಅಷ್ಟೇ ಜನ ಬೆಂಗಳೂರಿನಿಂದ ಹೊರಗಿನಿಂದ ಬಂದು ಇಲ್ಲಿ ಆಸೀನರಾಗಿದ್ದಾರೆ. ಅದು ತಮ್ಮ ಸ್ವಂತ ಹಣದಿಂದ ಖರ್ಚು ಮಾಡಿಕೊಂಡು ಬಂದು ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಅದರ ಮಹತ್ವ ನಮಗೆ ಅರ್ಥವಾಗುತ್ತೆ. ಅವರಿಗೆ ಈ ಕಾರ್ಯಕ್ರಮದಲ್ಲಿ ಆಸಕ್ತಿ ಇದೆ, ಇದರಿಂದ ಅವರಿಗೆ ಅನುಕೂಲತೆ ಆಗಿದೆ. ಹಾಗೆ 4 ಜನಕ್ಕೆ ಅನುಕೂಲತೆ ಮಾಡಿಕೊಡುವ ಅವಕಾಶವೂ ಉಂಟು. ಆ ಕೃತಜ್ಞತೆಯ ಜೊತೆಗೆ ಕಲಿಯುವ ಮತ್ತಷ್ಟು ಹಂಬಲ ಎಲ್ಲವೂ ಸಹ ಇವತ್ತಿನ ಈ ಸಭೆಯಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಇಂತಹ ಒಂದು ಸಭೆ ರೂಪುಗೊಳ್ಳೋದಕ್ಕೆ ಕಾರಣರಾದವರು ನಮ್ಮ ಕೃಪಾಲ್ ಅವರು ಹಾಗೂ ಅವರ ತಂಡದವರು. ಪೂರ್ವಕವಾಗಿ ಅವರನ್ನ ಅಭಿನಂದಿಸಬೇಕಾಗುತ್ತೆ. ಕೃಪಾಲ್ ಅವರು ಈಗಾಗಲೇ ಒಂದು ಪುಸ್ತಕ ಪ್ರಕಟಿಸಿದ್ದಾರೆ. 2ನೇ ಪುಸ್ತಕ ಷೇರು ಹೂವಿಕೆ ಕಲಿ ತಿಳಿ ನಲಿ. ಈ ಪುಸ್ತಕ ಈಗಷ್ಟೇ ಲೋಕಾರ್ಪಣೆ ಆಗಿದೆ. ತುಂಬ ಪುಟ್ಟ ಪುಸ್ತಕ, 94 ಪುಟಗಳು ಮಾತ್ರ ಇದೆ. ಬೆಲೆ 100 ರೂಪಾಯಿ. ಆದರೆ ಈಗಾಗಲೇ
ಹರಿಪ್ರಸಾದ್ ಅವರು ಹೇಳಿದ ಹಾಗೆ 75 ರೂಪಾಯಿಗಳಿಗೆ ಈ ಪುಸ್ತಕವನ್ನ ಇವತ್ತು ಮಾರಾಟ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಒಂದು ಪುಸ್ತಕ ಅಲ್ಲ, ಕನಿಷ್ಠ 3 ಪುಸ್ತಕವನ್ನ ತಾವು ಕೊಂಡ್ಕೋಬೇಕು. 3ಕ್ಕಿಂತ ಹೆಚ್ಚು ಕೊಂಡ್ಕೊಂಡ್ರೆ ಖಂಡಿತ ನನಗೆ ಸಂತೋಷವಾಗುತ್ತೆ. ಒಂದು ಪುಸ್ತಕ ಸಾಕಲ್ವಾ ಸರ್? 3, 4, 5 ತಗೊಂಡು ಏನ್ ಮಾಡ್ಲಿ ಅಂದ್ರೆ ಮತ್ತೇನು ಮಾಡಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ಸಮಾರಂಭಗಳು ನಡೆಯುತ್ತೆ, ಅಲ್ಲಿ ತಾಂಬೂಲವನ್ನು ಕೊಡ್ತೀರಿ, ತಾಂಬೂಲದ ಜೊತೆಯಲ್ಲಿ ತೆಂಗಿನಕಾಯಿಯನ್ನ ಕೊಡ್ತೀರಲ್ಲ, ಆ ತೆಂಗಿನಕಾಯಿಯ ಬದಲು ಈ ಷೇರು ಹೂಡಿಕೆ ಎನ್ನುವ ಈ ಒಂದು ಪುಸ್ತಕವನ್ನ ಕೊಟ್ಟರೆ ನಿಮ್ಮ ಬದುಕು ಧನ್ಯವಾಗುತ್ತೆ. ಹಾಗೆ ಯಾರು ತಾಂಬೂಲವನ್ನು ಸ್ವೀಕರಿಸ್ತಾರೆ ಅವರಿಗೂ ಒಂದು ಹೊಸ ದಾರಿ ತಿಳಿಯುವ ಹಾಗೆ ಆಗುತ್ತೆ. ಅತ್ತಿಮಬ್ಬೆಯನ್ನ ಇವತ್ತು ನಾವು ಸ್ಮರಿಸ್ಕೋತಾ ಇರೋದು, ದಾನ ಚಿಂತಾಮಣಿ ಅಂತ ಆಕೆಯನ್ನ ಕರೀತಾ ಇರೋದು ಕೇವಲ ಗ್ರಂಥ ದಾನ ಮಾಡಿದಕ್ಕಾಗಿ. ಗ್ರಂಥ ದಾನವನ್ನ ಆಕೆ ಮಾಡ್ತಾ ಇದ್ರು. ಹಾಗೆ ದಾನ ಚಿಂತಾಮಣಿಯ ಮಟ್ಟಕ್ಕೆ ನಾವು ಇಳಿದಿದ್ರೂ ಸಹ ಒಂದು 4 ಜನರಿಗೆ ಮಾರ್ಗದರ್ಶನ ಕೊಡಬಹುದಾದಂತಹ ಇಂತಹ ಉತ್ತಮ ಕೃತಿಯನ್ನ ನೀವು ಪುಸ್ತಕ ತಾಂಬೂಲ ರೂಪದಲ್ಲಿ ಕೊಟ್ರೆ ಅದಕ್ಕಿಂತ ಹೆಚ್ಚಿನ ಸಾರ್ಥಕತೆ ಮತ್ತೊಂದಿಲ್ಲ ಅಂತ ನನ್ನ ಅನಿಸಿಕೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಬ್ಬ ಮನುಷ್ಯನ ಬದುಕಿನ ಉದ್ದೇಶವೇನು ಅಂತ ಕೇಳಿದಾಗ ಪುರುಷಾರ್ಥಗಳನ್ನ ಪ್ರಸ್ತಾಪಿಸುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದ ನಂತರ ಅರ್ಥ. ಪ್ರತಿಯೊಬ್ಬರೂ ದುಡಿಬೇಕು, ಪ್ರತಿಯೊಬ್ಬರೂ ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು. ಆ ಸಂಪಾದನೆಯಲ್ಲಿ ಕಾಮ ಅನ್ನೋದು ಏನಿದೆ, ಬಯಕೆಗಳು ಅನ್ನೋದು ಏನಿದೆ, ಇಚ್ಛೆ ಅನ್ನೋದು ಏನಿದೆ, ಬದುಕಲ್ಲಿ ಏನೆಲ್ಲ ಅನುಭವಿಸಬೇಕು ಅನ್ನೋ ಆಸೆ ಇದೆ, ಆ ಎಲ್ಲ ಕಾಮವನ್ನ ನಾವು ದುಡಿದಂತ ಹಣದಲ್ಲಿ ಧರ್ಮ ಮಾರ್ಗದಲ್ಲಿ ಅವನ್ನ ಬಳಸಬೇಕು. ಆಗ ನಮಗೆ ಮೋಕ್ಷ ಬರುತ್ತೆ ಅನ್ನೋ ಮಾತನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲ ದುಡಿಬೇಕು ಅನ್ನೋದು ಸತ್ಯ, ಅನುಮಾನವೇ ಇಲ್ಲ. ಇಲ್ಲಿ ಮತ್ತೊಂದು ಸೂಕ್ಷ್ಮವನ್ನ ನಾವು ಅರ್ಥಕೋಬೇಕಾಗುತ್ತೆ. 1 ರೂಪಾಯಿಯನ್ನ ಉಳಿಸಿದರೆ 2 ರೂಪಾಯಿ ದುಡಿದ ಹಾಗೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ದುಡಿದು ಖರ್ಚು ಮಾಡೋ ಬದಲು ಎಲ್ಲೋ ಒಂದು ಕಡೆ ಹೂಡಿಕೆ ಅನ್ನೋದು ಬೇಕು ಅನ್ನೋ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಪ್ರಸ್ತಾಪಿಸಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾವಿಲ್ಲೆಲ್ಲ ಸೇರಿದ್ದೇವೆ. ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸೋದಕ್ಕೆ ನಾನು ಅನರ್ಹ. ಯಾಕಂದ್ರೆ ನನಗೆ ದುಡಿಯೋದು ಗೊತ್ತೇ ಹೊರತು ಅರ್ಥ ನಿರ್ವಹಣೆ ನನಗೆ ಏನೇನೂ ಗೊತ್ತಿಲ್ಲ. ಅಜ್ಞ, ಅಕ್ಷರ ಮಾಲೆಯನ್ನು ತಿಳಿಯದಂತಹ ಒಬ್ಬ ಸಾಮಾನ್ಯ ಮನುಷ್ಯ. ಮತ್ತೇನ್ ಸರ್ ಮಾಡ್ತೇನೆ, ದುಡ್ಡು ಹಣನೆಲ್ಲ ಅಂದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಕಮ್ ಫೈನಾನ್ಸ್ ಮಿನಿಸ್ಟರ್ ಅವರಿಗೆ ಕೊಟ್ಟು ಬಿಡ್ತೇನೆ. ಅವರು ಅದನ್ನ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ವಾಸ್ತವದಲ್ಲಿ ಅವರು ಈ ಸ್ಥಾನಕ್ಕೆ ಅರ್ಹರಾಗಿದ್ರು ಅನ್ನೋದು ನನ್ನ ಒಂದು ಅನಿಸಿಕೆ. ವೈದ್ಯನಾಗಿ ಅನೇಕ ಕಡೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ, ರೋಗಿಗಳ ಚಿಕಿತ್ಸೆಯಲ್ಲಿ ತೊಡಗಿ ಅವರ ಬದುಕನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವರಿಗೆ ನಿವೃತ್ತ ಜೀವನಕ್ಕೆ ಸಿದ್ಧತೆಯನ್ನ ನಡೆಸ್ಕೋಬೇಕು ಅನ್ನೋ ವಿಚಾರ, ಆ ಪರಿಕಲ್ಪನೆಯೇ ಬಂದಿರಲಿಲ್ಲ. ಹಾಗಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಹೇಳ್ತಾ ಇದ್ದಂತ ಮೊದಲ ವಿಚಾರ ಏನು ಅಂದ್ರೆ, ನಿಮ್ಮ ಸ್ವಂತ ದುಡಿಮೆಯಿಂದ ಮೊದಲ ಸಂಬಳವನ್ನ ಏನು ಪಡಿತೀರಿ, ಆ ಸಂಬಳದಲ್ಲಿ ಇಂತಿಷ್ಟು ಹಣವನ್ನ ನೀವು ನಿಮ್ಮ ನಿವೃತ್ತ ಜೀವನಕ್ಕೆ ಹೂಡಿಕೆ ಮಾಡದೇ ಇದ್ರೆ ನಿವೃತ್ತ ಜೀವನ ಕಷ್ಟವಾಗುತ್ತೆ. ಒಂದು ಕಾಲದಲ್ಲಿ ಮಕ್ಕಳ ಮೇಲೆ ಎಲ್ಲವನ್ನೂ ಹೋಗ್ತಾ ಇದ್ವಿ ನಾವು. ಮಕ್ಕಳು ನಮ್ಮ ವೃದ್ಧಾಪ್ಯದಲ್ಲಿ ಆಸರೆ ಆಗ್ತಾರೆ ಅನ್ನೋ ಆಸೆ, ಭರವಸೆ ನಮಗೆ ಇತ್ತು.
ಆದರೆ ಈಗ ಕಾಲ ಬದಲಾಗಿದೆ. ಮಕ್ಕಳನ್ನ ಎಷ್ಟೇ ಚೆನ್ನಾಗಿ ಬೆಳೆಸಿದ್ರೂ ಸಹ ಒಂದು ಘಟ್ಟದಲ್ಲಿ ಅವರಿಗೆ ಹೊರ ಜಗತ್ತಿನ ಆಮಿಷ ಏನಿದೆ, ಆ ಆಮಿಷಕ್ಕೆ ಅವರು ಬಲಿಯಾಗಿ ಇವತ್ತು ಮಲೆನಾಡು ವೃದ್ಧಾಶ್ರಮ ಆಗಿದೆ. ಮಲೆನಾಡು ವೃದ್ಧಾಶ್ರಮ ಯಾಕೆ ಆಗಿದೆ ಅಂದರೆ, ಅಲ್ಲಿ ಇದ್ದವರು ತಮ್ಮ ಅಷ್ಟೂ ಸಂಪತ್ತನ್ನ ಮಕ್ಕಳ ಮೇಲೆ ಹೂಡಿದ್ರು. ಆ ಮಕ್ಕಳು ಬೆಂಗಳೂರಲ್ಲಿ ಇಲ್ಲ ಬಾಸ್ಟನ್ನಲ್ಲಿ ಇರ್ತಾರೆ ಹೊರತು ಹಳ್ಳಿಗೆ ಹೋಗಿ ನೆಲೆಸಿ ಅಪ್ಪ ಅಮ್ಮನನ್ನ ನೋಡ್ಕೋಬೇಕು ಅನ್ನೋ ಕನಿಷ್ಠ ತಿಳುವಳಿಕೆಯೂ ಇಲ್ಲ ಅವರಿಗೆ. ಹಾಗಾಗಿ ಅಪ್ಪ ಅಮ್ಮಂದಿರು ಇಂದಿನ ದಿನಗಳಲ್ಲಿ ಬದುಕನ್ನು ನಡೆಸೋದು ಎಷ್ಟು ಕಷ್ಟವಾಗಿದೆ ಅಂದರೆ, ಅವರಿಗೆ ಅವರ ಬದುಕಿನ ಆರಂಭದಲ್ಲಿ ಮೊದಲ ಸಂಬಳದಲ್ಲೇ ನೀನು ನಿನ್ನ ವೃದ್ಧಾಪ್ಯದ ಬದುಕಿಗೆ ಹಣವನ್ನ ಹೂಡಬೇಕಾಗಿತ್ತು ಅನ್ನೋ ವಿಚಾರವನ್ನ ಅವರಿಗೆ ಯಾರೂ ತಿಳಿಸ್ಲಿಲ್ಲ. ಅವರಿಗೆ ಇದು ಬಹಳ ಬಹಳ ಬೇಸರವಾಗುವಂತಹ ವಿಚಾರ. ನನ್ನ ಸೀಮಿತ ತಿಳುವಳಿಕೆಯನ್ನ ತಮ್ಮ ಜೊತೆ ಹಂಚ್ಕೋತಾ ಇದ್ದೇನೆ. ನೀವು ಎಷ್ಟು ದುಡಿತೀರಿ, ಆ ದುಡಿತದಲ್ಲಿ 50% ಹಣವನ್ನ ನಿಮ್ಮ ದೈನಂದಿನ ಬದುಕಿಗೆ ಮೀಸಲಿಡಿ. ದೈನಂದಿನ ಬದುಕು ಅಂದರೆ ನಿಮ್ಮ ಸಂಸಾರಕ್ಕೆ ಬೇಕಾಗುವಂಥ ಖರ್ಚುಗಳು, ನಿಮ್ಮ ಮನೆ ಬಾಡಿಗೆ ಇತ್ಯಾದಿಗಳೆಲ್ಲ ಏನೆಲ್ಲ ಬರುತ್ತೆ, ಅವೆಲ್ಲವನ್ನು ನಿಮ್ಮ ದುಡಿಮೆಯ 50% ಒಳಗೆ ಮಾತ್ರ ನೀವು ಅದನ್ನ ಬಳಸಬೇಕಾಗುತ್ತೆ. ಇನ್ನು 30% ಅನ್ನೋದು ಏನಿದೆ, ಅದು ಮನರಂಜನೆ ಮತ್ತು ಸಾಮಾಜಿಕ ಕಾರ್ಯಗಳಿರುತ್ತೆ. ನಿಮ್ಮ ಅಣ್ಣ ತಮ್ಮಂದರು ಓದ್ತಾ ಇರಬಹುದು, ನಿಮ್ಮ ತಂದೆ ತಾಯಿಗೆ ಮೈ ಹುಷಾರಿಲ್ಲದೆ ಇರಬಹುದು, ನಿಮ್ಮ ಅಧ್ಯಾಪಕರಿಗೆ ಆರ್ಥಿಕ ಸಮಸ್ಯೆ ಬಂದಿರಬಹುದು. ಹೀಗೆ ಕೆಲವು ಸಾಮಾಜಿಕ ಜವಾಬ್ದಾರಿಗಳನ್ನ ನಿರ್ವಹಿಸುವುದಕ್ಕೆ ಆ 30% ಹಣವನ್ನ ನೀವು ತೆಗೆದಿಡಬೇಕಾಗುತ್ತೆ ಪ್ರತಿ ತಿಂಗಳು. ಇದು ಮುಖ್ಯವಾದದ್ದು. ಇನ್ನು 20% ಹಣ ಏನಿದೆ, ಈ 20% ಹಣದಲ್ಲಿ 10% ಹಣವನ್ನ ನಿಮ್ಮ ವೃದ್ಧಾಪ್ಯ ಬದುಕಿಗೆ ಸುದೀರ್ಘ ಹೂಡಿಕೆ ಏನಿದೆ, ಆ ಸುದೀರ್ಘ ಹೂಡಿಕೆಯಲ್ಲಿ 10% ಹಣವನ್ನ ನೀವು ತೊಡಗಿಸಬೇಕಾಗುತ್ತೆ. ಉಳಿದ 10% ಹಣ ಏನಿದೆ ಅದನ್ನ ತುರ್ತು ಸಂದರ್ಭಗಳಲ್ಲಿ ಬಳಸೋದಿಕ್ಕೆ ಅಂತ ವಿಶೇಷವಾದ ಧನವನ್ನ ನೀವು ಪ್ರತ್ಯೇಕವಾಗಿ ಇಟ್ಟಿರಬೇಕು. ಯಾವ ಕಾರಣಕ್ಕೂ ಆ ಹಣವನ್ನ ಮುಟ್ಟಬಾರದು. ಹೇಗೆ ಅದನ್ನ ಹೂಡಬೇಕು ಆ ಬಗ್ಗೆ ನಾನು ತಜ್ಞನಲ್ಲ, ನೀವು ಕೃಪಾಲ್ ಅವರನ್ನ ಕೇಳಬೇಕು. ಆದ್ರೆ ಬದುಕು ಅನ್ನೋದು ಸಮಗ್ರವಾಗಿ ನಡೀಬೇಕು ಅನ್ನೋದಾದ್ರೆ ಹೀಗೆ 50%, 30%, 10%, 10% ಹೀಗೆ ನಿಮ್ಮ ದುಡಿಮೆಯ ಹಣವನ್ನ ನೀವು ವಿತರಿಸ್ತಾ ಹೋಯ್ತು ಅಂತ ಹೇಳ್ತಂದ್ರೆ ಬದುಕು ಕಷ್ಟಕರವಾಗಲ್ಲ ಅಂತ ನಾನು ಭಾವಿಸ್ತೇನೆ. ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಒಂದು ಮೂಲಭೂತ ಪ್ರಶ್ನೆ ನಾವು ಕೇಳ್ಕೋಬೇಕು. ಬದುಕಲ್ಲಿ ನಮಗೆ ಏನು ಬೇಕು? ನಮ್ಮ ಬದುಕಿನ ಉದ್ದೇಶವೇನು? ಏನು ಬೇಕು ನಮಗೆ? ಯಾಕಾಗಿ ನಾವು ಇಷ್ಟೆಲ್ಲ ಹಣವನ್ನ ದುಡಿಯುವ ಪ್ರಯತ್ನ ಮಾಡಬೇಕು? ಈ ಒಂದು ಪ್ರಶ್ನೆಯನ್ನ ಪ್ರಾಮಾಣಿಕವಾಗಿ ಕೇಳಿಕೊಂಡು ಅಷ್ಟೇ ಪ್ರಾಮಾಣಿಕವಾಗಿ ಉತ್ತರವನ್ನ ಕೊಡಬೇಕು. ನನಗೆ ತಿಳಿದ ಮಟ್ಟಿಗೆ ನೆಮ್ಮದಿ, ಮನುಷ್ಯನಿಗೆ ತೀರಾ ಬೇಕಾದದ್ದು ನೆಮ್ಮದಿ. ಈ ನೆಮ್ಮದಿಯನ್ನ ಹಣ ತಂದುಕೊಡಲ್ಲ. ಹಾಗಿದ್ದ ಮೇಲೆ ಹೇಗಿರಬೇಕು ನಮ್ಮ ನೆಮ್ಮದಿ? ಒಬ್ಬೊಬ್ಬರ ಬದುಕಿನ ಮೂಲ ಉದ್ದೇಶವೇ ಭಿನ್ನ ರೀತಿಯಲ್ಲಿ ಗ್ರಹಿಸಿರ್ತಾರೆ. ಹಾಗಾಗಿ ಯಾವುದು ನಿಮಗೆ ನೆಮ್ಮದಿ ಕೊಡುತ್ತೆ ಅನ್ನೋದನ್ನ ನೀವೇ ಹುಡುಕಬೇಕು ಅನ್ನೋ ಒಂದು ಮಾತನ್ನ ತಮ್ಮ ಮುಂದೆ ಇಡ್ತಾ ಇದ್ದೆ. ಹೂಡಿಕೆ ಬಗ್ಗೆ ನಾನು ಹೆಚ್ಚು ಮಾತಾಡಲಾರೆ, ಯಾಕಂದ್ರೆ ಆ ಕ್ಷೇತ್ರದಲ್ಲಿ ನಾನು ಅನಭಿಜ್ಞ. ನಾನು ವಿದ್ಯಾರ್ಥಿ ಆಗಿದ್ದಾಗ ಹಣವನ್ನು ಹೂಡಿಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಹೆಚ್ಚುವರಿ ಹಣ ಏನಿತ್ತು ಅದನ್ನ ಕೇವಲ ಬ್ಯಾಂಕಲ್ಲಿ ಇಡ್ತಾ ಇದ್ವಿ. ಅದೊಂದೇ ನಮಗೆ ನಂಬಿಕೆಗೆ ಅರ್ಹವಾಗಿದ್ದಂತ ಹೂಡಿಕೆ. ಆ ನಂತರ ಕೆಲವರು ಹೇಳಿದ್ರು, ಚೀಟಿ ಹಾಕಿಪ್ಪ, ಒಳ್ಳೆ ದುಡ್ಡು ಬರುತ್ತೆ. ಚೀಟಿ ಹಾಕಿದ್ವಿ, 1 ಸಲ ಬಂತು, 2 ಸಲ ಬಂತು, 3 ಸಲ ಬಂತು, 4ನೇ ಸಲ. ಹಾಗಾಗಿ ನಂಬಿಕೆಗೆ ಅರ್ಹವಾದ ಹೂಡಿಕೆ ಯಾವುದು ಅನ್ನೋ ಒಂದು ಪ್ರಶ್ನೆ ಬಂದಾಗ ಭೂಮಿಯನ್ನ ಕೊಂಡುಕೋ, ಚಿನ್ನದ ಮೇಲೆ ಹೂಡು,
ವಿದ್ಯಾರ್ಥಿಗಳ ಮೇಲೆ, ಮಕ್ಕಳ ಮೇಲೆ ಹೂಡು. ಆದರೆ ಮಕ್ಕಳ ಮೇಲೆ ಹಣವನ್ನು ಹೂಡಬೇಕೇ ಹೊರತು ಅದರಿಂದ ಯಾವುದೇ ರೀತಿಯಾದ ರಿಟರ್ನ್ಸ್ ಅನ್ನ ನಿರೀಕ್ಷೆ ಮಾಡಬೇಕು. ಅಪ್ಪ ಅಮ್ಮಂದರಾಗಿ ನಮ್ಮ ಕರ್ತವ್ಯ, ಮಕ್ಕಳು ಯಾವ ವಿಷಯವನ್ನ ಓದೋದಕ್ಕೆ ಇಷ್ಟಪಡ್ತಾರೋ ಆ ಒಂದು ಕ್ಷೇತ್ರದಲ್ಲಿ ಅವರು ಅದ್ಭುತವಾದ ಪ್ರಗತಿಯನ್ನ ಸಾಧಿಸೋದಕ್ಕೆ ಏನೆಲ್ಲ ಮಾರ್ಗದರ್ಶನಗಳು ಬೇಕೋ ಅವೆಲ್ಲವನ್ನೂ ನಾವು ಕೊಡಬೇಕಾಗುತ್ತೆ. ಆದರೆ ಬದಲಿಯಾಗಿ ಅವರಿಂದ ಯಾವುದೇ ರೀತಿಯಾದ ಹಣವನ್ನಾಗಲಿ ಮತ್ತೊಂದನ್ನಾಗಲಿ ನಿರೀಕ್ಷೆ ಮಾಡಬಾರದು. ನಮ್ಮೊಂದಿಗೆ ಇದುವರೆಗೆ ತಮ್ಮ ಒಂದು ಹಾಜರಿಯಿಂದ ಬೇಕಾದಂತಹ ಪೂರಕವಾದಂತಹ ಆರ್ಥಿಕ ಸಾಕ್ಷರತೆಗೆ ಕೊಡುಗೆ ಕೊಟ್ಟಂತಹ, ನಮ್ಮಲ್ಲಿ ಆರ್ಥಿಕ ಸಾಕ್ಷರತಾ ಜ್ಞಾನವನ್ನು ಹೆಚ್ಚಿಸಿದಂತಹ IIM ಬೆಂಗಳೂರಿನ ಪ್ರೊಫೆಸರ್ ಜಯದೇವ್ ಅವರು ತಮ್ಮ ಕಾರ್ಯಗೌರವದ ನಿಮಿತ್ತ ಬೇರೆ ಕಾರ್ಯಕ್ಕೆ ಹೋಗ್ಬೇಕಾಗಿರುವಂತ ಕಾರಣದಿಂದ ಅವ್ರು ನಿರ್ಗಮಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಹಣವನ್ನಾಗಲಿ ಮತ್ತೊಂದನ್ನಾಗಲಿ ನಿರೀಕ್ಷೆ ಮಾಡಬಾರದು. ನಿಮ್ಮ ಕರ್ತವ್ಯ ಎನ್ನುವ ದೃಷ್ಟಿಯಲ್ಲಿ ಮಕ್ಕಳನ್ನ ಓದಿಸಿ ಮದುವೆ ಮಾಡಿ ತಪ್ಪೇನಿಲ್ಲ. ಆದರೆ ಅವರಿಂದ ಯಾವುದೇ ರೀತಿಯಾದ ಸಹಾಯವನ್ನ ನಿರೀಕ್ಷೆ ಮಾಡಬೇಡಿ. ಮಾಡದೇ ಇರುವಂತ ಮನೋಭಾವವನ್ನ ಆರಂಭದ ದಿನಗಳಿಂದಲೂ ರೂಢಿಸಿಕೊಂಡ್ರೆ ನಮಗೆ ನಿರಾಸೆ ಆಗೋಲ್ಲ. ಯಾಕಂದ್ರೆ ಮಲೆನಾಡಿನಲ್ಲಿ ಇರ್ತಕ್ಕಂಥ ಆ ವೃದ್ಧರನ್ನ ನೆನೆಸ್ಕೊಳ್ತಾ ಇದ್ರೆ ಇವತ್ತು ನನಗೆ ಹೊಟ್ಟೆ ಉರಿತಾ ಇದೆ. ಅಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ರು ಮಕ್ಕಳ ಮೇಲೆ. ಮಕ್ಕಳು ಚೆನ್ನಾಗಿ ಓದಿದ್ರು ನಿಜ, ದುಡಿತಾ ಇದ್ದಾರೆ ನಿಜ, ಆದರೆ ಕೊನೆಯ ಗಳಿಗೆಯಲ್ಲಿ ಈ ಸಾವನ್ನು ಎದುರು ನೋಡ್ತಾ ಇರ್ತಕ್ಕಂಥ ಈ ದಿನಗಳಲ್ಲಿ ಅವರಿಗೆ ಅಮ್ಮ ಕಾಫಿ ಆಯ್ತಾ ಕೇಳೋರು ಯಾರೂ ಇಲ್ಲ. ಅಮ್ಮ ಜ್ವರ ಬಂತ, ಬಾ ಡಾಕ್ಟರ್ ಹತ್ರ ಹೋಗೋಣ, ಬಾಯಿ ಮಾತು ಹೇಳೋರು ಇಲ್ಲ ಇವತ್ತು. ಯಾಕಾಗಿ ಅವರು ಅಷ್ಟೆಲ್ಲ ದುಡಿದ್ರು, ತಮ್ಮ ಅಷ್ಟೂ ಕನಸುಗಳನ್ನ ಸುಟ್ಟುಕೊಂಡು ತಮ್ಮ ಬದುಕಲ್ಲಿ ಯಾವುದೇ ಸುಖವನ್ನ ಕಾಣದೆ ಅಷ್ಟೂ ಹಣವನ್ನ ಮಕ್ಕಳ ಮೇಲೆ ಹೊಡೆದ್ರಲ್ಲ, ಇವತ್ತು ಏನು ಅನುಭವಿಸ್ತಾ ಇದ್ದಾರೋ. ಹಾಗಾಗಿ ಮಕ್ಕಳ ಮೇಲೆ ಹಣ ಹೂಡಬೇಕು, ಆದರೆ ತಿರುಗಿ ಏನನ್ನೇ ಆಗಲಿ ನಿರೀಕ್ಷೆ ಮಾಡಬೇಡಿ. ಇದನ್ನ ನೀವು ರೂಢಿಸ್ಕೋಬೇಕು ಮೊದಲನೇ ದಿನದಿಂದ. ಹಾಗೆಯೇ ತೀರಾ ಅಗತ್ಯವಾಗಿ ಬೇಕಾಗಿರುವಂತಹ ಹೂಡಿಕೆ ಅಂದ್ರೆ ನಿಮ್ಮ ಆರೋಗ್ಯ ವಿಮೆ. ಆರೋಗ್ಯ ವಿಮೆ ಎಷ್ಟರ ಮಟ್ಟಿಗೆ ನಿಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಅನುಭವಿಸಿದವನು ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ, ಇಡೀ ಕುಟುಂಬಕ್ಕೆ ಸಾಕಾಗುವಷ್ಟು ಉತ್ತಮವಾದ ವಿಮೆಯನ್ನ ನೀವು ಮಾಡಿಸ್ಬೇಕು. ಯಾಕಂದ್ರೆ ಅನಾರೋಗ್ಯ, ಅಪಘಾತಗಳು ಯಾವ ಕ್ಷಣದಲ್ಲಿ ಯಾವ ರೀತಿ ಆಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡ್ಲಿಕ್ಕಾಗೋದಿಲ್ಲ. ಷೇರು ಮಾರುಕಟ್ಟೆ ಹೇಗೆ ಮೇಲೆ ಕೆಳಗೆ ಇಳಿಯುತ್ತೆ ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಜಯದೇವ್ ಅವರು ಏನು ಹೇಳಿದ್ರು ಅದು ಸತ್ಯ. ಹಾಗೆಯೇ ಬದುಕಲ್ಲಿ ಏರಿಳಿತಗಳು ಯಾವಾಗ ಬರುತ್ತೆ, ಯಾವ ಸ್ವರೂಪದಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ತುರ್ತು ಸಂದರ್ಭದಲ್ಲಿ ಮತ್ತೊಬ್ಬರ ಬಳಿ ಹೋಗಿ ಹಣವನ್ನ ಯಾಚಿಸೋದು ಬಹಳ ಕಷ್ಟಕರವಾದ ಕೆಲಸ. ಹಾಗಾಗಿ ವಿಮೆಯನ್ನ ಮಾಡಿಸಿ. ಮತ್ತೊಂದು ಕಟುಸತ್ಯವನ್ನ ನಿಮ್ಮ ಮುಂದೆ ಹೇಳಬೇಕು. ಆಸ್ಪತ್ರೆಗೆ ಹೋದ ಕೂಡಲೇ ರೋಗಿಯನ್ನ ಕರ್ಕೊಂಡು ವಿಮೆ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ತಾರೆ. ವಿಮೆ ಇದ್ರೆ ನಿಮ್ಮನ್ನ ದಾಖಲು ಮಾಡ್ಕೊಳ್ತಾರೆ. ವಿಮೆ ಇಲ್ಲ, ಹಣವನ್ನ ಕೊಡ್ತೇನೆ ಅಂದ್ರೆ ಮೊದಲು 2 ಲಕ್ಷ ರೂಪಾಯಿಗಳ ಠೇವಣಿ ಡೆಪಾಸಿಟ್ ಇಡಿ, ಆ ನಂತರ ನಾವು ಚಿಕಿತ್ಸೆಯನ್ನ ನೀಡ್ತೇವೆ ಅನ್ನೋ ದುರ್ಭರ ಸ್ಥಿತಿ ಉಂಟು ಇವತ್ತು. ಹಾಗಾಗಿ ನಿಮ್ಮ ಹೂಡಿಕೆಯಲ್ಲಿ ಒಂದಷ್ಟು ಹಣವನ್ನ ಆರೋಗ್ಯಕ್ಕಾಗಿ ಮೀಸಲಿಡಬೇಕಾದದ್ದು ಬಹಳ ಬಹಳ ಮುಖ್ಯವಾದದ್ದು. ಹಾಗೇನೆ ನಿಮ್ಮ ಮಗು ಹುಟ್ಟಿದ ಕೂಡಲೇ ಆ ಮಗುವಿನ ಹೆಸರಲ್ಲಿ ಒಂದು ಹೂಡಿಕೆಯನ್ನ ಮಾಡಬೇಕು. ಇತ್ತೀಚೆಗೆ ನಮ್ಮ ಕೇಂದ್ರ ಅರ್ಥಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಸುಕನ್ಯಾ ಅಂತ ಒಂದು ಯೋಜನೆಯನ್ನ ರೂಪಿಸಿದ್ದಾರೆ. ಆ ಹಣವನ್ನು ಹೂಡಿಕೆ ಆಯಿತು ಅಂದ್ರೆ ಆ ಹಣ 18 ವರ್ಷ ಆದಮೇಲೆ ಅದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ಗೆ ಅದು ಪರಿವರ್ತನೆ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಆ ಮಗುವಿಗೆ
ಆರ್ಥಿಕ ಭದ್ರತೆ ಹುಟ್ಟಿದ ದಿನದಿಂದಲೇ ಆರಂಭವಾಗುತ್ತೆ. ಮಗುವಿಗೆ ಆ ಒಂದು ಆಟದ ವಸ್ತು, ಈ ಒಂದು ಬಟ್ಟೆ ಇತ್ಯಾದಿಗಳನ್ನ ತಂದುಕೊಡೋದಕ್ಕೆ ಬದಲು ಹಣದ ರೂಪದಲ್ಲಿ ಕೊಟ್ಟು ಈ ಹಣವನ್ನ ಮಗುವಿನ ಹೆಸರಲ್ಲಿ ಹೂಡಿಕೆ ಮಾಡಿ ಅನ್ನೋ ವಿಚಾರವನ್ನ ಹೆತ್ತವರಿಗೆ ಹೇಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ಹಣವನ್ನ ಆ ಮಗು ವಿದ್ಯಾಭ್ಯಾಸಕ್ಕಾದ್ರೂ ಬಳಸ್ಕೋಬಹುದು, ಮತ್ತೇನಕ್ಕಾದ್ರೂ ಬಳಸ್ಕೋಬಹುದು. ಹಾಗಾಗಿ ಮಕ್ಕಳಿಗೆ ಆ ಪುಟ್ಟ ವಯಸ್ಸಲ್ಲೇ ಒಂದು ಹೂಡಿಕೆಯ ಮನೋಭಾವವನ್ನ ರೂಢಿಸಬೇಕಾದದ್ದು ಬಹಳ ಮುಖ್ಯವಾಗುತ್ತೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ಓದಬೇಕಪ್ಪ, ಅಕ್ಷರಸ್ಥನಾಗಬೇಕು, ಅಕ್ಷರಸ್ಥ ಆಗದೇ ಇದ್ರೆ ಬಹಳ ಕಷ್ಟವಾಗುತ್ತೆ ಅಂತ ಹೇಳ್ತಾ ಇದ್ರು. ಹೋಗೋಣ ಶಾಲೆಗೆ, ಕಲಿಯೋಣ, ಕಲ್ತೀವಿ. ಒಂದು ಘಟ್ಟಕ್ಕೆ ಬಂದಾಗ ಟೈಪಿಂಗ್ ನೀನ್ ಕಲೀಲಿಲ್ಲ ಅಂದ್ರೆ ನೀನ್ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಕಷ್ಟ. ಸ್ಪರ್ಧಾತ್ಮಕ ಬದುಕಲ್ಲಿ ಟೈಪಿಂಗ್ ತುಂಬಾ ಮುಖ್ಯ. ಟೈಪಿಂಗ್ ಕಲಿ, ಕನ್ನಡ ಟೈಪಿಂಗು ಕಲ್ತ್ವಿ, ಇಂಗ್ಲಿಷ್ ಟೈಪಿಂಗು ಕಲ್ತ್ವಿ. ಇನ್ನೊಂದು ಘಟ್ಟಕ್ಕೆ ಬಂದಾಗ ವಿಜ್ಞಾನ ತೀರಾ ಅಗತ್ಯ. ವಿಜ್ಞಾನ ಅಕ್ಷರಸ್ಥನಾಗಬೇಕು. ವಿಜ್ಞಾನ ಅನಕ್ಷರಸ್ಥನಾದರೆ ಮೌಢ್ಯ ನಿನ್ನಲ್ಲಿ ತುಂಬುತ್ತೆ. ವಿಜ್ಞಾನವನ್ನ ಕಲ್ತೀವಿ. ಕಂಪ್ಯೂಟರ್ ಬಂತು, ಕಂಪ್ಯೂಟರ್ ಅಕ್ಷರಸ್ಥನಾಗಬೇಕು ನೀನು. ಕಂಪ್ಯೂಟರ್ ಅನಕ್ಷರಸ್ಥನಾದರೆ ಬದುಕೇ ಇಲ್ಲ ನಿನಗೆ. ಆನಂತರ ಅನೇಕ ವಿದ್ಯುನ್ಮಾನ ಮಾಧ್ಯಮಗಳು ಬಂದವು. ಈ ವಿದ್ಯುನ್ಮಾನ ಮಾಧ್ಯಮಗಳನ್ನ ಸಮರ್ಪಕವಾಗಿ ಬಳಸುವಂತ ತಿಳಿವು ನಮ್ಮಲ್ಲಿ ಎಷ್ಟು ಜನಕ್ಕೆ ಇದೆ ಅಂತ ಪ್ರಶ್ನೆ ಕೇಳಿದ್ರೆ 50%ಕ್ಕಿಂತಲೂ ಹೆಚ್ಚು ಜನರಿಗೆ ಈ ಮೊಬೈಲನ್ನಾಗಲಿ ಮತ್ತೊಂದು ಸಾಧನವನ್ನಾಗಲಿ ಬಳಸೋದಕ್ಕೆ ಬರೋದಿಲ್ಲ. ಮಕ್ಕಳನ್ನು ಮೊಮ್ಮಕ್ಕಳನ್ನ ಕೇಳ್ತಾರೆ, ಇದು ಹೇಗೆ ಮಾಡಬೇಕು? ಯಾಕಂದ್ರೆ ನಾವು ಅನಕ್ಷರಸ್ಥರಾಗಿದ್ದೇವೆ. ಹಾಗೆಯೇ ಆರ್ಥಿಕ ಕ್ಷೇತ್ರದಲ್ಲೂ ನಾವು ಅನಕ್ಷರಸ್ಥರಾಗಿದ್ದೇವೆ. ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಅವರ ಶಾಲಾ ದಿನಗಳಿಂದಲೇ ನೀವು ವರ್ಣಮಾಲೆಯನ್ನ, ವಿಜ್ಞಾನವನ್ನ, ಕನ್ನಡವನ್ನ, ಗಣಿತವನ್ನ ಹೇಗೆಲ್ಲ ಕಲಿಸ್ಕೊಂಡ್ಬರ್ತೀರೋ ಹಾಗೆಯೇ ಆರ್ಥಿಕತೆಯ ಪ್ರಾಥಮಿಕ ಪಾಠಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ ಶಾಲೆಯಲ್ಲಿ. ಯಾಕೆ ಸೇರಿಸ್ತಾ ಇಲ್ಲ? ಪ್ರಶ್ನೆ ಕೇಳಬಹುದು, ಉತ್ತರ ಕೊಡುವುದಿಲ್ಲ. ದೇಹ ಸ್ವಚ್ಛತೆಯ ಬಗ್ಗೆ ಮೂಲಭೂತ ಮಾಹಿತಿಯನ್ನ ಕೊಡಿಪ್ಪ ಅಂದ್ರೆ ಗೊತ್ತಿಲ್ಲ ಅನೇಕ ವಿದ್ಯಾರ್ಥಿಗಳಿಗೆ. ಒಂದು ಘಟ್ಟದಲ್ಲಿ ದೈಹಿಕ ಸ್ವಚ್ಛತೆಯ ಸಮಗ್ರ ಪಾಠವನ್ನ ಕಲಿಸಬೇಕು ಅನ್ನೋ ಒಂದು ಕರಡನ್ನ ಇಟ್ಟಾಗ ಅನೇಕ ಶಾಸಕರು ಅದನ್ನ ವಿರೋಧಿಸಿ ಆ ಒಂದು ಕರಡು ಮುಂದೆ ಹೋಗದಿರೋ ಹಾಗೆ ತಡೆಗಟ್ಟಿದ್ರು. ಹಾಗಾಗಿ ದೇಹ ಸ್ವಚ್ಛತೆಯ ಬಗ್ಗೆ ಇವತ್ತಿಗೂ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಯಾವ ರೀತಿಯ ಪೇಸ್ಟ್ ಕೊಂಡ್ಕೋಬೇಕು, ಯಾವ ರೀತಿಯ ಬ್ರಷ್ ಕೊಂಡ್ಕೋಬೇಕು. ಯಾರಾದ್ರೂ ಹೇಳ್ತೀರಾ ಯಾವ ಪೇಸ್ಟ್ ಅತ್ಯಂತ ಒಳ್ಳೆಯ ಪೇಸ್ಟ್? ನಮ್ಮ ಹಲ್ಲುಗಳ, ನಮ್ಮ ವಸಡಿನ ಆರೋಗ್ಯವನ್ನು ಕಾಪಾಡುವಂತಹ ಅತ್ಯುತ್ತಮವಾದ ಪೇಸ್ಟ್ ಯಾವುದು? ಹೇಳಿ ನೋಡೋಣ. ಬೇವಿನ ಸಾರ್ ಎಲ್ಲಿ ಸರ್? ಬೇವಿನ ಚಟ್ನಿ ಬೆಂಗಳೂರು ಸಾರ್ ಹುಡುಕೊಂಡು ಹೋದ್ರು ಬೇವಿನ ಮರ ಸಿಗೋಲ್ಲ. ಬೇವಿನ ಮರದ ರಸ್ತೆಯಲ್ಲಿ ಒಂದೂ ಬೇವಿನ ಮರ ಇಲ್ಲಿರೋ ಹಾಗೆ ನಾಶ ಮಾಡಿದವರು ನಾವು. ಬೇವಿನ ಮರದ ರಸ್ತೆಯಲ್ಲಿ ಒಂದೂ ಬೇವಿನ ಮರ ಇಲ್ಲ. ಸಂಪಿಗೆ ಮರದ ರಸ್ತೆಯಲ್ಲಿ ಒಂದೂ ಸಂಪಿಗೆ ಮರ ಇಲ್ಲ. ಹಾಗೆ ಎಲ್ಲವನ್ನೂ ನುಂಗಿಕೊಂಡವರು ನಾವು. ಹಾಗಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇನೆ, ಅತ್ಯುತ್ತಮವಾದ ಪೇಸ್ಟ್ ಯಾವುದು? ಅಥವಾ ಪೌಡರ್ ಯಾವುದು? ಅಥವಾ ಕಡ್ಡಿ ಯಾವುದು? ಉಪ್ಪಾಗಲಿ, ಅಡಿಗೆ ಸೋಡಾ ಆಗಲಿ, ಬೇವಿನ ಕಡ್ಡಿ ಆಗಲಿ, ಕಾಲ್ಗೇಟ್ ಆಗಲಿ, ಅಥವಾ ನಂಜನಗೂಡು ಹಲ್ಲಿನ ಪೌಡರ್ ಆಗಲಿ ಶ್ರೇಷ್ಠ ಅಲ್ಲ. ಅವು ಯಾವುದೂ ಶ್ರೇಷ್ಠ ಅಲ್ಲ. ಮತ್ತೆ ಯಾವುದು ಶ್ರೇಷ್ಠ ಅಂದ್ರೆ ನಿಮ್ಮ ಬ್ರಷಿಂಗ್ ಟೆಕ್ನಿಕ್. ಹಲ್ಲನ್ನು ಉಜ್ಜೋದಿಕ್ಕೆ ಒಂದು ವೈಜ್ಞಾನಿಕ ವಿಧಾನ ಉಂಟು. ಆ ವಿಧಾನವನ್ನ ಬಳಸ್ಕೊಂಡು ನೀವು ಬೇವಿನ ಕಡ್ಡಿ, ಆಲದ ಕಡ್ಡಿ, ಯಾವ ಕಡ್ಡಿ ಆದ್ರೂ ಬಳಸಿ, ಯಾವ ಪೇಸ್ಟ್ ಆದ್ರೂ ಬಳಸಿ, ಯಾವ ಪೌಡರ್ ಆದ್ರೂ ಬಳಸಿ. ಟೆಕ್ನಿಕ್ ಸರಿ ಇಲ್ಲ ಅಂದ್ರೆ ಅವೆಲ್ಲ ವ್ಯರ್ಥ. ಅನೇಕ ಪೇಸ್ಟ್ ಕಂಪನಿಗಳ ಜೊತೆ ಮಾತುಕತೆ ಆಡಿದ್ದೇನೆ. ಸರ್, ನಿಮ್ಮ ಪೇಸ್ಟ್ ಬಗ್ಗೆ ಇಷ್ಟೆಲ್ಲ ಜಾಹೀರಾತು ಕೊಡ್ತೀರಲ್ಲ,
ಸರಿಯಾದ ಹಲ್ಲುಜ್ಜುವ ವಿಧಾನದ ಬಗ್ಗೆ ಯಾಕೆ ನೀವು ಮಾಹಿತಿ ಕೊಡ್ತಾ ಇಲ್ಲ ಅಂದ್ರೆ ಅದೆಲ್ಲ ಕಲ್ಸೋಕ್ ಶುರು ಮಾಡ್ತು ಅಂದ್ರೆ ನಮ್ ಪೇಸ್ಟ್ ವ್ಯಾಪಾರ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ವಸ್ತುವನ್ನಾದ್ರೂ ಬಳಸಿ ಟೆಕ್ನಿಕ್ ಇಂಪಾರ್ಟೆಂಟ್, ಪೇಸ್ಟು ಅಲ್ಲ ಪೌಡರು ಅಲ್ಲ ಅಂದಾಗ ನಿಮ್ಮ ಕಂಪನಿಯ ಪೇಸ್ಟ್ ಅನ್ನ ನಾನು ಯಾಕೆ ಕೊಂಡ್ಕೋಬೇಕು? ಹಾಗಾಗಿ ಅನಕ್ಷರತೆ ನಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಈ ಅರ್ಥಕ್ಷೇತ್ರ ಹೊರತಾದದ್ದಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಕೃಪಾಲ್ ಅವರು ಆರ್ಥಿಕ ಸಾಕ್ಷರತೆಯನ್ನ ಮೂಡಿಸುವ ಒಂದು ಅದ್ಭುತವಾದ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ತಾವು ಮತ್ತು ತಮ್ಮ ಬಳಗದವರು, ತಮ್ಮ ಷೇರು ಮಂಟಪದವರು ದಯವಿಟ್ಟು ಸರ್ಕಾರದ ಮೇಲೆ ಒತ್ತಡ ಹಾಕಿ ಹಣದ ಬಗ್ಗೆ ಪ್ರಾಥಮಿಕ ತಿಳಿವು ನಮ್ಮ ಶಾಲಾ ಮಕ್ಕಳಿಗೆ ತಿಳಿಯಬೇಕು. ಅವರ ಪಠ್ಯಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ಪಾಠಗಳನ್ನ ಬರೆಯಿಸಿ ಮಕ್ಕಳಿಗೆ ಬೋಧಿಸುವ ಹಾಗೆ ನೀವು ಮಾಡಬೇಕು ಅನ್ನೋ ವಿಚಾರವನ್ನ ನೀವು ಹೇಳಿದರೆ ಬಹುಶಃ ಸರ್ಕಾರ ಕೇಳಿದರೂ ಕೇಳಬಹುದೇನೋ ಗೊತ್ತಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನನಗೆ ಅನ್ಸೋದು, ಖಾಸಗಿಯಾಗಿ ತಾವು, ಯಾಕಂದ್ರೆ ಸರ್ಕಾರವನ್ನ ನಂಬ್ಕೊಂಡ್ರೆ ಕಷ್ಟ ಬದುಕನ್ನ ನಡೆಸೋದು. ಹಾಗಾಗಿ ನೀವೇ ದಯವಿಟ್ಟು ಕನ್ನಡದಲ್ಲೂ ಇಂಗ್ಲಿಷಲ್ಲೂ ಅರ್ಥವ್ಯವಸ್ಥೆ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಮೂಲಭೂತ ಮಾಹಿತಿಗಳೇನಿದೆ ಅವೆಲ್ಲವನ್ನು ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಬರೀರಿ. ಅದನ್ನ ಹೈಸ್ಕೂಲು ಮಕ್ಕಳು ಅಥವಾ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳು ತಿಳಿದಿರಲೇಬೇಕಾದಂತ ಹಣಕಾಸಿನ ಮೂಲ ಸತ್ಯಗಳು ಅಂತ ಏನೋ ಒಂದು ಶೀರ್ಷಿಕೆ ಕೊಟ್ಟು ನಮ್ಮ ಹರಿಪ್ರಸಾದ್ ಅವರನ್ನ ಪ್ರಾರ್ಥಿಸ್ತೇವೆ, ಮುದ್ರಿಸ್ತಾರೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಪ್ರತಿಯೊಂದು ಮಗುವಿಗೂ ಅಲ್ಲೊಂದು ಪುಸ್ತಕ ತೋರಿಸ್ತಾ ಇದ್ದಾರೆ. ನಾನು ನೋಡಿಲ್ಲ ಸರ್, ಅದನ್ನ ನೋಡಿದ್ರೆ ಬಹಳ ಸಂತೋಷ. ಕಳಿಸ್ಕೊಡಿ, ನೋಡೋಣ ಅದನ್ನ. ಶೀರ್ಷಿಕೆ ಓದಿ ಹೇಳ್ತೇನೆ. ಶಾಲಾ ಮಕ್ಕಳಿಗಾಗಿ ಆರ್ಥಿಕ ಸಾಕ್ಷರತೆ CDSL ಅವ್ರದ್ದು ಕನ್ನಡಕ್ಕೆ ನಮ್ಮ ಕಪಾಲ್ ಸಾಹೇಬರು ತರ್ಜುಮೆ ಮಾಡಿದ್ದಾರೆ. ಶಾಲಾ ಮಕ್ಕಳಿಗಾಗಿ ಆರ್ಥಿಕ ಸಾಕ್ಷರತೆ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವರು ಪ್ರಕಟಿಸಿರುವಂತಹ ಪುಸ್ತಕ ಇದು. ಕೃಪಾಲ್ ಅವರೇ ಅನುವಾದ ಮಾಡಿದ್ದಾರೆ ಅನ್ನೋ ವಿಚಾರ ಈಗಷ್ಟೇ ನನಗೆ ಗೊತ್ತಾಯಿತು. ಹಾಗಾಗಿ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಇದ್ದಂತ ಆಸೆ ಈಗಾಗಲೇ ಕಾರ್ಯರೂಪಕ್ಕೆ ಬಂದಿದೆ. ಇದನ್ನ ಮತ್ತಷ್ಟು ಆಕರ್ಷಕವಾಗಿ ಮುದ್ರಿಸಬೇಕು ಸರ್. ಯಾಕಂದ್ರೆ ಮಕ್ಕಳಿಗೆ ಬಣ್ಣ ಬಣ್ಣದ ಚಿತ್ರಗಳು ಇದ್ರೇನೆ ಅವರನ್ನ ಸೆಳೆಯೋದು. ಹಾಗಾಗಿ ಈ ಪುಸ್ತಕ ಚೆನ್ನಾಗಿದೆ ನೋಡ್ಲಿಕ್ಕೆ, ಖಂಡಿತ ಹಾಲು ಕಾಗದದಲ್ಲೇ ಮುದ್ರಿಸಿದ್ದಾರೆ. ಆದ್ರೆ ಇದನ್ನ ಮತ್ತಷ್ಟು ಸರಳವಾಗಿ 2 ಹಂತಗಳಲ್ಲಿ ಮುದ್ರಿಸಲಿಕ್ಕೆ ಸಾಧ್ಯವಾ ನೋಡಿ. ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಹೈಸ್ಕೂಲು ಶಾಲಾ ವಿದ್ಯಾರ್ಥಿಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಇದೇ ವಿಚಾರವನ್ನ 2 ಪುಸ್ತಕ ರೂಪದಲ್ಲಿ ನೀವು ತರೋಕೆ ಸಾಧ್ಯವಾದರೆ ಅದು ಖಂಡಿತ ಈ ನಾಡಿಗೆ ತಾವು ಸಲ್ಲಿಸುವಂತ ಬಹುದೊಡ್ಡ ಸೇವೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಭವಿಷ್ಯದ ಜನಾಂಗವನ್ನ ನೆಮ್ಮದಿಯಿಂದ ಬದುಕೋದಿಕ್ಕೆ ಅವಕಾಶ ಮಾಡಿಕೊಡುವ ಅದ್ಭುತವಾದ ಕೆಲಸ ಇದು. ಈ ಕೆಲಸ ಯಾವುದೇ ರೀತಿಯಾದ ಪ್ರತಿಫಲ ಇಲ್ಲದೆ ಮಾಡ್ತಾ ಇದ್ದಾರೆ. 3 ವರ್ಷಗಳ ಕಾಲದಿಂದ ಅವರು ಪ್ರತಿದಿನ ಕ್ಲಬ್ ಹೌಸ್ ಅಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಮಾರುಕಟ್ಟೆಯ ಸೂಕ್ಷ್ಮಗಳನ್ನ ವಿವರಿಸ್ತಾ ಬರ್ತಾ ಇದ್ದಾರಲ್ಲ. ಯಾಕೆ ಮಾಡಬೇಕಾಗಿತ್ತು ಅವ್ರಿಗೆ ಕೆಲಸ? ಮಾಡೋ ಕೆಲಸ ಇಲ್ವಾ ಬೇರೆ? ಅವರಿಗೆ ಬೇಕಾದಷ್ಟಿದೆ. ಆದರೆ ನಮ್ಮ ಅಥರ್ವಣ ವೇದ ಎಷ್ಟು ಚೆನ್ನಾಗಿ ಒಂದು ಸೂಕ್ಷ್ಮವನ್ನ ತಿಳಿಸುತ್ತೆ ಅಂತ ಹೇಳ್ತಂದ್ರೆ, ಶತಹಸ್ತ ಸಮಾಹಾರ ಸಹಸ್ರಹಸ್ತ ಸಂಕೀರ ಅಂತ ಹೇಳುತ್ತೆ. 100 ಕೈಗಳಿಂದ ದುಡಿ 1000 ಕೈಗಳಿಂದ ಹಂಚು. ಅವರು ಅದೆಷ್ಟು ವರ್ಷಗಳನ್ನ ಕಳೆದು ಈ ಒಂದು ಆರ್ಥಿಕ ಜ್ಞಾನವನ್ನ ಅವರು ಗಳಿಸಿರಬೇಕು. ಎಷ್ಟು ವರ್ಷಗಳನ್ನ ಖರ್ಚು ಮಾಡಿರಬೇಕು ಈ ಅರ್ಥ ಜ್ಞಾನವನ್ನ ಗಳಿಸೋದಕ್ಕೆ. 100 ಕೈಗಳಿಂದ ದುಡಿದಿದ್ದಾರೆ. ಇವತ್ತು ಕ್ಲಬ್ ಹೌಸ್, ಈ ಪುಸ್ತಕ ಮುಂತಾದ ಮಾಧ್ಯಮಗಳ ಮೂಲಕ ಸಾವಿರ ಲಕ್ಷ ಕೋಟ್ಯಾಂತರ ಜನರಿಗೆ ಇವತ್ತು ಅರ್ಥ ಜ್ಞಾನವನ್ನ ಹಂಚ್ತಾ ಇದ್ದಾರೆ. ಇದು ಅಥರ್ವಣ ವೇದದ ಮೂಲ ಉದ್ದೇಶ. ಶತಹಸ್ತ ಸಮಾಹಾರ ಸಹಸ್ರಹಸ್ತ ಸಂಕೀರ. ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದ ಹಣಕಾಸಿನ ಏನಾದ್ರೂ ಕೊಡ್ತಾ ಇದ್ದೀರಾ ದುಡ್ಡು? ನೀವು ಫೀಸು ಇಲ್ಲ, ಮತ್ತೆ ಯಾಕಪ್ಪ ಮಾಡ್ಬೇಕು ಅವರು?
ಯಾಕೆ ಮಾಡಬೇಕು ಅಂದ್ರೆ ನಾನೊಬ್ಬ ನೆಮ್ಮದಿಯಿಂದ ಇದ್ರೆ ಸಾಲದು, ಎಲ್ಲರೂ ನೆಮ್ಮದಿಯಿಂದ ಇರಬೇಕು. ಸರ್ವೇ ಜನಾಃ ಸುಖಿನೋ ಭವಂತು. ಅದು ಅವರ ಬದುಕಿನ ಮೂಲ ಉದ್ದೇಶ ಆಗಿರೋ ಕಾರಣ ಅವರು ಈ ರೀತಿ ಯಾವುದೇ ರೀತಿಯಾದ ಹಣವನ್ನು ತಂದುಕೊಡದಂತ, ಆದರೆ ತಮ್ಮ ಅಮೂಲ್ಯವಾದ ಸಮಯವನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಂಡು ಬರ್ತಾ ಇದ್ದಾರಲ್ಲ, ಇದು ನಿಸ್ಪೃಹ ಸೇವೆ, ಇದು ನಿಜವಾದ ಸೇವೆ, ಇದು ನಿಜವಾದ ಭಗವಂತನ ಆರಾಧನೆ. ತಪಸ್ಸು ಅಂದ್ರೆ ಏನು? ಕಾಡಲ್ಲಿ ಹೋಗಿ ಮೂಗು ಮುಚ್ಕೊಂಡು ಕೂತ್ಕೊಳ್ಳೋದ ತಪಸ್ಸು? ಖಂಡಿತ ಅಲ್ಲ. ಯಾವುದೇ ಒಂದು ಕೆಲಸವನ್ನ ತಗೊಂಡ್ರೆ 100ಕ್ಕೆ 100ರಷ್ಟು ಗಮನವನ್ನು ಕೊಟ್ಟು ಅದು ಪರಿಪೂರ್ಣವಾಗಿ ಯಶಸ್ವಿಯಾಗಿ ನಡೆಯುವ ಹಾಗೆ ಶ್ರಮ ವಹಿಸಿ ಅದರ ಪರಿಪೂರ್ಣ ಲಾಭವನ್ನ ಮತ್ತೊಬ್ಬರಿಗೆ ಬಿಟ್ಟು ಕೊಡ್ತಾರಲ್ಲ, ಅದು ನಿಜವಾದ ತಪಸ್ಸು. ಒಂದು ಉಪ್ಪಿಟ್ಟನ್ನ ಮಾಡೋದು ಸಹ ಒಂದು ತಪಸ್ಸೆ. ಆ ತಾಯಿ ಎಷ್ಟು ಮುತುವರ್ಜಿಯಿಂದ ನನ್ನ ಗಂಡ ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ಮೊಮ್ಮಕ್ಕಳು ಚೆನ್ನಾಗಿರಲಿ, ಪ್ರೀತಿಯಿಂದ ಎಷ್ಟು ಗಮನವಿಟ್ಟು ಎಷ್ಟು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಆಕೆ ಕಕ್ಕುಲಾತಿಯಿಂದ ಆ ಉಪ್ಪಿಟ್ಟನ್ನ ಮಾಡಿ ಅದನ್ನ ಪ್ರೀತಿಯಿಂದ ಬಡಿಸ್ತಾರಲ್ಲ, ಅದು ನಿಜವಾದ ತಪಸ್ಸು ಆಕೆಯ ಪಾಲಿಗೆ. ಹಾಗೆಯೇ ನಿಮ್ಮೆಲ್ಲರ ಬದುಕು, ಆರ್ಥಿಕ ಬದುಕು ಸುಖಮಯವಾಗಿರಲಿ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಕೃಪಾಲ್ ಅವರು ಮಾಡ್ತಾ ಇರೋದು ಸಹ ನಿಜವಾದ ತಪಸ್ಸು. ಸರ್, ಈ ಪುಸ್ತಕವನ್ನ ಮತ್ತೊಮ್ಮೆ ಕೃಪಾಲ್ ಅವರಿಗೆ ಕೊಡೋಣ. ಕೃಪಾಲ್ ಅವರು 2 ಹಂತದಲ್ಲಿ, ನಾನು ನೋಡ್ತಾ ಇದ್ದ ಹಾಗೆ ಇರತಕ್ಕಂಥ ಉದ್ದುದ್ದ ಪ್ಯಾರಾಗಳನ್ನ ನೋಡಿದಾಗ ಬಹುಶಃ ಮಾಧ್ಯಮಿಕ ಶಾಲೆಯ ಮಕ್ಕಳಿಗೆ ಸರಿ ಹೋಗ್ಲಾರ್ದೆ ಏನೋ ಅಂತ ಅನಿಸ್ತು. ಇದನ್ನ ಕೊಟ್ಟಿದ್ದೀರಾ? ಅದನ್ನ ಸಿಬಿಯವರು ಮತ್ತು BSc CBSc ಅವರು ಅದನ್ನ ಅನುಷ್ಠಾನಕ್ಕೆ ಕೊಟ್ಟಿದ್ದಾರೆ. ಇನ್ವೆಸ್ಟರ್ ಅವೇರ್ನೆಸ್ ಪ್ರೋಗ್ರಾಮ್ಗೆ ತುಂಬಾ ಸಂತೋಷ ಸರ್. ಇಂತಹ ಒಂದು ಪುಸ್ತಕ ಬಂದಿದೆ ಅಂದ್ರೆ ಅದು ನನಗೆ ಸಂತೋಷವನ್ನ ಕೊಟ್ಟಿದೆ. ಆದ್ರೆ ಪಠ್ಯವಾದರೆ ಮತ್ತಷ್ಟು ಉಪಯುಕ್ತವಾದೀತು ಅಂತ ನನ್ನ ಅನಿಸಿಕೆ. ಖಂಡಿತ ಪುಸ್ತಕವನ್ನ ಕೊಡಿ ನನಗೆ. ಭಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಇದನ್ನ ಪರಿಚಯ ಮಾಡಿಕೊಡ್ತಾರೆ. ಪರಿಚಯ ಮಾಡಿ ಕೊಡೋದ್ರ ಜೊತೆಗೆ ಬಹುಮಾನದ ರೂಪದಲ್ಲೂ ಸಹ ಬಂದವರಿಗೆ ನಾನು ಕೊಡ್ತೇನೆ. ಆ ಭರವಸೆ ನಾನು ಕೊಡ್ತಾ ಇದ್ದೇನೆ. ನೋಡ್ತಾ ಇದ್ದ ಹಾಗೇನೆ ಖುಷಿ ಆಯ್ತು ನನಗೆ. ಶಾಲಾ ಮಕ್ಕಳಿಗಾಗಿ ಆರ್ಥಿಕ ಸಾಕ್ಷರತೆ, ದಯವಿಟ್ಟು ಓದ್ತೇನೆ. ಓದಿ ನನ್ನ ಅನಿಸಿಕೆಗಳನ್ನ ತಮಗೆ ಹೇಳ್ತೇನೆ. ಸಾಧ್ಯವಾದರೆ 2 ಹಂತದಲ್ಲಿ ಈ ಪುಸ್ತಕವನ್ನ ಬರೆದು ವಿತರಿಸಲಿಕ್ಕೆ ಸಾಧ್ಯವ ನೋಡೋಣ. 6 ಕೃತಿಗಳು ಒಟ್ಟಿಗೆ ಬಂದಿದೆ. ಹಾ, ವೃತ್ತಿಪರರಿಗೆ, ಗೃಹಿಣಿಯರಿಗೆ, ನಿವೃತ್ತರಿಗೆ, ಶಾಲಾ ಮಕ್ಕಳಿಗೆ, ಹಾಗೆ ಕ್ಲಾಸಿಫೈಡ್ 6 ಬುಕ್ಸ್ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಡ್ತೀನಿ. ತುಂಬಾ 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 ಸಂತೋಷ ಪಡುವಂತಹ ವಿಚಾರ ಇದು. ನನಗೆ ಖಂಡಿತ ಗೊತ್ತಿರಲಿಲ್ಲ ಹೀಗೆ 6 ಹಂತದ ಪುಸ್ತಕಗಳು ಕನ್ನಡದಲ್ಲಿ ಸಿಗ್ತಾ ಇವೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇವತ್ತಿನ ಸಭೆಗೆ ಬಂದದಕ್ಕೆ ನನ್ನ ಜ್ಞಾನ ಒಂದಷ್ಟು ಹೆಚ್ಚಿತು. ಸರ್, ಅಷ್ಟೋ ಪುಸ್ತಕಗಳನ್ನ ಓದುವ ಆಸೆ ಉಂಟು. ದಯವಿಟ್ಟು 1 ಕಾಪಿ ಕೊಡಿ. ಹಾಗೆಯೇ ಈ ಒಂದು ಪುಸ್ತಕವನ್ನ ನೀವು ಎಷ್ಟು ಕೊಡ್ತೀರೋ ತೋರಿಸ್ತಾ ಇದ್ದಾರೆ ಮೊಬೈಲಲ್ಲಿ ನನಗೆ ಆ ಪುಸ್ತಕಗಳನ್ನ. ಈ ಪುಸ್ತಕಗಳನ್ನ ಖಂಡಿತ ನಾವು ಸಾಕಷ್ಟು ಪ್ರಚಾರ ಕೊಟ್ಟು ಎಲ್ಲ ಜನರಿಗೆ ತಲುಪುವ ಹಾಗೆ ನಾವು ಮಾಡಬೇಕಾಗಿದೆ. ಅದು ನಮ್ಮ ಕರ್ತವ್ಯ ಅಂತ ಭಾವಿಸ್ತೇನೆ. ತಮ್ಮ ಅಮೂಲ್ಯವಾದ ಸಮಯವನ್ನ ಮತ್ತಷ್ಟು ತಗೊಳ್ಳಿಕ್ಕೆ ನಾನು ಹೋಗುವುದಿಲ್ಲ. ಅರ್ಥಕ್ಷೇತ್ರದ ವರ್ಣಮಾಲೆಯನ್ನು ತಿಳಿಯದಂತಹ ಅನಭಿಜ್ಞ ನಾನು. ನನ್ನನ್ನು ಇವತ್ತಿನ ಸಮಾರಂಭಕ್ಕೆ ಅಧ್ಯಕ್ಷನನ್ನಾಗಿ ತಾವು ಆಯ್ಕೆ ಮಾಡಿದ್ದೀರಿ. ತಮ್ಮ ಹೃದಯ ವೈಶಾಲ್ಯಕ್ಕೆ ನಾನು ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಎಷ್ಟರ ಮಟ್ಟಿಗೆ ನನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ನಾನು ನ್ಯಾಯವನ್ನು ಒದಗಿಸಿದ್ದೇನೋ ಅದು ನನಗೆ ಗೊತ್ತಿಲ್ಲ. ಅದನ್ನು ತಾವೇ ನಿರ್ಧರಿಸಬೇಕು. ನನ್ನನ್ನು ಕರೆಸಿ ಈ ಸ್ಥಾನವನ್ನು ನೀಡಿ ನನಗೆ ತಿಳಿದಿದ್ದಂಥ 1-2 ತೊದಲು ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀನಿ. ತಮಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಹೂಡಿಕೆಯ ಮೌಲ್ಯ, ಆರ್ಥಿಕ ಸಾಕ್ಷರತೆ ಹಾಗೂ ಆರ್ಥಿಕ ಬದ್ಧತೆಯ ಬಗ್ಗೆ ಸೊಗಸಾಗಿ ತಮ್ಮ ಅನುಭವ ಅಭಿಪ್ರಾಯಗಳನ್ನು ಹಂಚಿಕೊಂಡ
ಶ್ರೀಯುತ ಡಾಕ್ಟರ್ ಸೋಮೇಶ್ವರ್ ಸರ್ಗೆ ನಮ್ಮ ಷೇರುಪೇಟೆ ವಿಚಾರ ಮಂಟಪದ ಪರವಾಗಿ ಧನ್ಯವಾದಗಳು ಸರ್. ಹಾಗೂ ಎಲ್ಲರಿಗೂ ಒಂದು ಫೀಡ್ಬ್ಯಾಕ್ ಫಾರ್ಮ್ ಅನ್ನು ನೀಡಿದ್ದೇವೆ. ದಯವಿಟ್ಟು ಅದನ್ನ ಕಂಪ್ಲೀಟ್ ಮಾಡಿ ಹೋಗುವಾಗ ಅಲ್ಲಿ ಡೆಸ್ಕ್ ಅಲ್ಲಿ ಹಿಂದಿರಿಸಿ ಹೋಗಿ. ಈಗ ನಮ್ಮ ಷೇರುಪೇಟೆ ವಿಚಾರ ಮಂಟಪದ ಸದಸ್ಯರಾದ ಸೃಜನಾತ್ಮಕ ಲೇಖಕಿ, ಪ್ರಜಾವಾಣಿ, ಪದಬಂಧ ಹಾಗೂ ಸುಡೋಕು ರಚನೆಗಾರ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ, ನಾಡಪ್ರಭು ಕೆಂಪೇಗೌಡ ಹಾಗೂ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ವಿದ್ಯಾ ವಿ ಹಾಲಬಾವಿಯವರು ಒಂದು ಸಣ್ಣ ಚುಟುಕನ್ನು ಹೇಳಲಿದ್ದಾರೆ. ಅದಾದ ನಂತರ ವಂದನಾರ್ಪಣೆ ಹಾಗೂ ಭೋಜನ ವ್ಯವಸ್ಥೆ ಇರುತ್ತದೆ. ಎಲ್ರಿಗೂ ನಮಸ್ಕಾರ. ನಾನು ಕ್ಲಬ್ ಹೌಸ್ ಅಲ್ಲಿ ದಿನ ಭಾಗವಹಿಸ್ತೇನೆ. ನಾನು ಭಾಗವಹಿಸೋದು ಯಾವುದಕ್ಕಾಗಿ ಅಂದ್ರೆ KG ಕೃಪಾಲ್ ಸರ್ ಕನ್ನಡಕ್ಕಾಗಿ. ಎಷ್ಟು ಸೊಗಸಾಗಿ ಕನ್ನಡ ಮಾತಾಡ್ತಾರೆ. ಮಧ್ಯ ಅವರು ಹೇಳೋಂತ ಮಾತುಗಳು, ವ್ಯಾಲ್ಯೂ ಪಿಕ್, ಪ್ರಾಫಿಟ್ ಬುಕ್ ಅಂತ ಆ ಮಾತುಗಳೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಅದು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಉಪಯೋಗ ಆಗತ್ತೆ. ನಾನು ಅದಕ್ಕೋಸ್ಕರ ನಾನು ಕೃಪಾಲ್ ಸರ್ ಅವರಿಗೆ ನಾನು ನನ್ನ ವಂದನೆಗಳನ್ನ ಅರ್ಪಿಸ್ತೀನಿ. ಅವ್ರು ಕನ್ನಡನೇ ಕೇಳಕ್ ಒಂದ್ ಚಂದ. ಆಮೇಲೆ ಅವ್ರ ಬುಕ್ಕಲ್ಲೂ ಸಹ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಗಾದೆ ಮಾತುಗಳನ್ನ, ಹಲವಾರು ಉಕ್ತಿಗಳನ್ನೆಲ್ಲಾನು ತುಂಬಾ ಸೊಗಸಾಗಿ ಬರ್ದಿದ್ದಾರೆ ಅವ್ರ ಪುಸ್ತಕದಲ್ಲಿ. ನಾನು ಕ್ಲಬ್ ಹೌಸ್ ಫಲಾನುಭವಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ನಾನು ಯಾವ್ದಾದ್ರು ಶೇರ್ ಮಾರಿದ ತಕ್ಷಣ ಅದ್ಮೇಲೆ ಹೋದ ತಕ್ಷಣ ಇಡೀ ದಿನ ಬೇಜಾರಾಗ್ತಾ ಇತ್ತು. ಅಯ್ಯೋ, ಬೇಗ ಕೊಟ್ಬಿಟ್ಟೆ, ಇನ್ ಸ್ವಲ್ಪ ಕಾಯ್ಬೇಕಿತ್ತು ಅಂತ. ಇಡೀ ದಿನ ನನ್ನ ಮನಸ್ಸೆಲ್ಲ ಕಿರಿ ಆಗ್ತಾ ಇತ್ತು. ಆದ್ರೆ ಕ್ಲಬ್ ಹೌಸ್ ಅಲ್ಲಿ ಅವ್ರ ಮಾತು ಕೇಳಿದ ತಕ್ಷಣ ನಮ್ಗೆ ಎಷ್ಟು ಬಂದಿದ್ಯೋ ಪ್ರಾಫಿಟ್ ಅದ್ರಲ್ಲೇ ಖುಷಿ. ಅದನ್ನ ನಾನು ಕಲ್ತಿರೋದು. ನನ್ನ ಪ್ರಾಫಿಟ್ ಎಷ್ಟು ಬಂದಿದೆ ಅದರಿಂದ ನಾನು ದಿನ ಇಡೀ ಖುಷಿಯಾಗಿರ್ತೀನಿ. ನೆಮ್ಮದಿ ಅನ್ನೋದು ನನಗೆ ಸಿಕ್ಕಿದೆ. ಇನ್ನು ಸರ್ ಬಗ್ಗೆ ಅಂತ ಹೇಳಿ ಒಂದು ಸಣ್ಣ ಚುಟುಕು ಹೇಳ್ತೀನಿ. ಷೇರುಪೇಟೆಯ ಮಾಹಿತಿ ಕಣಜ KG ಕೃಪಾಲ್ ಪರಿಹರಿಸುತ್ತಾರೆ ಮಾರುಕಟ್ಟೆಯ ಯಾವುದೇ ಸಂದೇಹ ಸವಾಲ್. 3 ವರ್ಷಗಳನ್ನು ಯಶಸ್ವಿಗೊಳಿಸಿದ ಕ್ಲಬ್ ಹೌಸ್ ಇದರಲ್ಲಿ ನಿತ್ಯ ಭಾಗವಹಿಸಿದರೆ ಮಾಡಿಕೊಳ್ಳಬಹುದು ಕಾಸು. ನಮಸ್ಕಾರ. ಅರ್ಥೋತ್ಸವದ ಜೊತೆಗೆ ಪ್ರಬುದ್ಧೋತ್ಸವನೂ ಆಗ್ತಾ ಇದೆ ಅಂತ. ಬದ್ಧತೆ ಬಾಧ್ಯತೆಗಳಿಲ್ಲದೆ ಪ್ರಬುದ್ಧತೆ ಬರಲ್ಲ ಅಂತ ಹೇಳ್ತಾರೆ. ಸೊ ಬೇಕಾದಷ್ಟು ಸಾಕಷ್ಟು ವಿಚಾರಗಳನ್ನು ನೈಪುಣ್ಯತೆಯಿಂದ ಹೊಂದಿರುವಂತಹ ಮೇಧಾವಿಗಳಿಂದ ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಅಂದಾಗ ಸ್ವಲ್ಪ ಹೇಳಬೇಕಾಗ್ತದೆ. ಸ್ವಾರ್ಥಕ್ಕೆ ಮೊದಲು ಸೇವೆ ಅಂತ ಮೊದಲು ನೋಡ್ತಾ ಇದ್ದೆ. ಸ್ವಾರ್ಥಕ್ಕೆ ಮೊದಲು ಸೇವೆ ಅಂದರೆ ಸ್ವಾರ್ಥಕ್ಕಿಂತ ಮೊದಲು ಸೇವೆ ಅನ್ನೋದು ಹಿಂದಿನ ಒಂದು ಕೆಲವಾರು ಕಚೇರಿಗಳಲ್ಲಿ ನಾನು ನೋಡ್ತಿದ್ದೆ ನನ್ನ ಒಂದು ಬಾಲ್ಯದ ದಿನಗಳಲ್ಲಿ. ಅಂದರೆ ಮೊದಲು ಸೇವೆ, ನಂತರ ಸ್ವಾರ್ಥ ಅಂತ. ಈಗ ದರ್ಶಿನಿ ಯುಗ, ಹಾಗಾಗಿ ಒಂದು ಸ್ವಲ್ಪ ವೇಗವಾಗಿ ಮಾತನಾಡಬೇಕು, ವೇಗವಾಗಿ ಬಳಸಬೇಕು ಅನ್ನೋ ಒಂದು ಶೈಲಿಯಲ್ಲಿ ಸ್ವಾರ್ಥಕ್ಕೆ ಮೊದಲು ಸೇವೆಯಿಂದ ಸ್ವಾರ್ಥಕ್ಕೆ ಮೊದಲ ಸೇವೆಗೆ ತಿರುಗಿಬಿಟ್ಟಿದೆ. ಸ್ವಾರ್ಥಕ್ಕೆ ಮೊದಲ ಸೇವೆ, ಆಮೇಲೆ ಬೇರೆ ಸೇವೆ. ಆ ಒಂದು ಬದಲಾವಣೆಗೆ ಅನುಸಾರವಾಗಿ ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲೂ ಸಹ ಕಾಣ್ತಾ ಇದೆ. ಈ ಸ್ವಾರ್ಥಕ್ಕೆ ಮೊದಲು ಸೇವೆ, ಸ್ವಾರ್ಥಕ್ಕೆ ಮೊದಲ ಸೇವೆ, ಇವೆರಡರ ಒಂದು ಅಂತರವನ್ನು IPOಗಳಲ್ಲಿ ನಾವು ಕಾಣ್ಬೋದು. ಇನ್ಫೋಸಿಸ್ IPO ಬಂದಂಥ ಒಂದು ಸಂದರ್ಭದಲ್ಲಿ ಈ ಭಾಳಷ್ಟು ಜನಕ್ಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾನು ಇನ್ವೆಸ್ಟ್ ಮಾಡಿದರೆ ಈ ಕೋಟಿಗಟ್ಟಲೆ ಬರುತ್ತೆ, ಈಸಿಯಾಗಿ ದುಡಿಬೋದು, ಸುಲಭವಾಗಿ ಅಂತಾರೆ. ಅದಕ್ಕೆ ಕಾರಣ ನಾರಾಯಣ ಮೂರ್ತಿ ಅವ್ರ ಮಗಳು ಅಕ್ಷತಾ ಅಷ್ಟು ಕೋಟಿ ಮಾಡಿದ್ರು, ಇಷ್ಟು ಕೋಟಿ ಮಾಡಿದ್ರು ಅಂತ ಹೇಳಿ ಆ ಒಂದು ಮಾಧ್ಯಮಗಳಲ್ಲಿ ಬರುವಂಥ ಒಂದು ವಿಚಾರ ಒಂದು ರೀತಿ ಪ್ರೇರಕವಾದ್ದು, ಅದು ಕರೆಕ್ಟು. ಆದರೆ ಹಿಂದೆ ಅಡಕವಾಗಿರುವಂಥದ್ದು ಏನಪ್ಪ ಅಂದರೆ, ಇನ್ಫೋಸಿಸ್ IPO ಬಂದಾಗ ಅವರು ಸಂಪನ್ಮೂಲವನ್ನು ಬಳಸಿ ಸಮೃದ್ಧವಾಗಿ ಬೆಳೆಸ್ಕೊಂಡಂತಹ ಒಂದು ವಾತಾವರಣ ಕಾಣಲಿಕ್ಕೆ ಕಂಪನಿಗಳಿಗೆ ಆ ಸಂಪನ್ಮೂಲದ ಅಗತ್ಯ ಇತ್ತು, ಅವರ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ. ಆದರೆ ಈಗ ಬರ್ತಾ ಇರುವಂತಹ ಒಂದು ಏನಂದರೆ ಸ್ವಾರ್ಥಕ್ಕೆ ಮೊದಲ ಸೇವೆ ಅಂತ ನಾವು ಆಧಾರ ಮಾಡಿ, ಸ್ವಾರ್ಥಕ್ಕೆ ಮೊದಲ ಸೇವೆ ಇನ್ಫೋಸಿಸ್ಸು, ಸ್ವಾರ್ಥಕ್ಕೆ ಮೊದಲ ಸೇವೆ ಅನ್ನೋದು ಇತ್ತೀಚೆಗೆ ಬರ್ತಿರುವಂಥ ಪ್ಲಾಟ್ಫಾರ್ಮ್ ಕಂಪನಿಗಳನ್ನ
ಇಲ್ಲಿ ಯಾವ್ದಾದ್ರು ಕಂಪನಿ ಹೆಸರಿಸಿದ್ರೆ ಯಾವ್ದು ರೆಕಮೆಂಡೇಶನ್ ಅಥವಾ ಅದು ಕಳಪೆ ಅಂತ ಕ್ಲಾಸಿಫೈ ಮಾಡೋದಕ್ಕೆ ಅಲ್ಲ, ಕೇವಲ ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ. ಈಗ 2-3 ವರ್ಷದ ಕೆಳಗೆ ಇದು ಏನು ಪೇಟಿಎಂ IPO ಬಂದಾಗ 2150 ರೂಪಾಯಿಗೆ ಬಂದಾಗ ಕೆಲವು ಅಕಾಡೆಮಿಷಿಯನ್ ಬಂದು ನಿಮಗೆ ಗೊತ್ತಿಲ್ಲ ಇದು ಬಹಳಷ್ಟು ಚೆನ್ನಾಗಿದೆ, ಉತ್ತಮವಾದಂತಹ ಒಂದು ಹೂಡಿಕೆ ಅಂತ ಹೇಳಿದ್ರು. ಅದು ಉತ್ತಮವಾದಂತಹ ಹೂಡಿಕೆ ಆಯ್ತು, ಯಾರಿಗೆ ಅನ್ನೋದು ಆಮೇಲೆ ನೋಡೋದು, ಅನುಭವದ ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಹೂಡಿಕೆ ಮಾಡುವಾಗ ನಾವು ತೆಗೆದುಕೊಳ್ಬಹುದಾದಂತಹ ಒಂದು ತುಲನಾತ್ಮಕ ನಿರ್ಧಾರಗಳು ಯಾವ ರೀತಿಯಾದಂತಹ ಒಂದು ಪ್ರಭಾವ ಬೀರುತ್ತೆ ಅನ್ನೋದನ್ನ ನಿರ್ಧರಿಸಿ, ಅಂದ್ರೆ ಈಗ ರೆಗ್ಯುಲೇಟರ್ಸ್ ಏನ್ ಹೇಳ್ತಾರೆ, ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಅರಿತು ಹೂಡಿಕೆ ಮಾಡಿ ಅನುಸರಿಸಬೇಡಿ ಅಂತ. ಅಂದ್ರೆ ನೀವು ಏನೇ ವಿಚಾರಗಳು ಬಂದ್ರು ಅದನ್ನ ತುಲನೆ ಮಾಡಿ ನಿಮಗೆ ಹೌದು ಅನ್ಸಿದ್ರೆ ಮಾತ್ರ ಆ ಒಂದು ಹೂಡಿಕೆಗೆ ಮುಂದಾಗಿ. ಅಂದ್ರೆ ನಮ್ಮ ಒಂದು ವಿವೇಚನೆಯನ್ನ ನಾವು ಚುರುಕುಗೊಳಿಸಿಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ. ಯಾವುದೇ ಒಂದು ಹೂಡಿಕೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಿದ್ರೆ ಈ ಹಂಸಕ್ಷೀರ ನ್ಯಾಯದಂತೆ ನಮಗೆ ಬೇಕಾದಂತನ್ನ ಹೀರಿಕೊಂಡು ನೀರನ್ನು ಬಿಟ್ಟು ಬಿಡುವಂತಹ ಒಂದು ಗುಣ ಇದೆಯಲ್ಲ, ಅದನ್ನ ನಾವು ಆಂತರಿಕವಾಗಿ ಬೆಳೆಸ್ಕೊಂಡ್ರೆ ಮಾತ್ರ ನಮ್ಮ ಒಂದು ಚಟುವಟಿಕೆ ಸ್ವಲ್ಪ ಮಟ್ಟಿನ ಸುರಕ್ಷತೆ ಕಾಣಲಿಕ್ಕೆ ಸಾಧ್ಯ. ಚಟುವಟಿಕೆ ಸುರಕ್ಷಿತವಾಗಿ ಇರುತ್ತೆ ಅಂತ ಯಾರು ಗ್ಯಾರಂಟಿ ಕೊಡುವಂತಹ ಒಂದು ವಾತಾವರಣದಲ್ಲಿ ನಾವಿಲ್ಲ. ಆದ್ರೂ ನಮ್ಮ ಸುರಕ್ಷತೆಯ ಒಂದು ಚಕ್ರವನ್ನ ಈ ಹಿಂದೆ ಸರ್ಕಸ್ಗಳು ಹೋದಾಗ ವ್ಯಾಘ್ರಗಳು ಗ್ಯಾಲರಿ ಹತ್ರ ಜಿಗಿಬಾರ್ದು ಅಂತ ಒಂದು ಬೌಂಡ್ರಿ ಹಾಕ್ತಾ ಇದ್ರು. ಆ ಬೌಂಡ್ರಿ ಹಾಕ್ತಿದ್ದಂತಹ ಒಂದು ಸಂದರ್ಭದಲ್ಲಿ ನಮ್ಮ ಸುರಕ್ಷತೆಗೆ ಅವರು ಯೋಚನೆ ಮಾಡ್ತಿದ್ದಾರೆ ಅನ್ನೋದೊಂದಿತ್ತು. ಆದ್ರೆ ಈಗ ನಾವು ಬನ್ನೇರುಘಟ್ಟ ಪಾರ್ಕ್ನಲ್ಲಿ ಹೋದಾಗ ನಮ್ಮ ಸುರಕ್ಷತೆಯನ್ನು ನಾವೇ ನೋಡಿಕೊಂಡು ನಾವೇ ಬೋರ್ಡ್ನಲ್ಲಿ ಹೋಗ್ಬೇಕಾದಂತಹ ಒಂದು ಪರಿಸ್ಥಿತಿ. ಆ ಒಂದು ಸುರಕ್ಷತಾ ಮನೋಭಾವನ ನಾವು ಅಳವಡಿಸಿಕೊಂಡ್ರೆ ಮಾತ್ರ ಷೇರುಪೇಟೆಯಲ್ಲಿ ಒಂದು ಸ್ವಲ್ಪ ಸುರಕ್ಷತೆ ಕಾಣ್ಲಿಕ್ಕೆ ಸಾಧ್ಯ ಇದೆ ಅಂತ. ಈಗ ಮೊನ್ನೆ ಅಂದ್ರೆ ಜೂನ್ 2024ರಲ್ಲಿ ಸೆನ್ಸೆಕ್ಸ್ 72,000 ಪಾಯಿಂಟ್ನಲ್ಲಿ ಇತ್ತು. ಜೂನ್ 2024ರಲ್ಲಿ 72,000. ಆಗಸ್ಟ್ನಲ್ಲಿ ಅದು 82,000 ಬಂತು. ಸೆಪ್ಟೆಂಬರ್ನಲ್ಲಿ ಸರ್ವಕಾಲೀನ ಗರಿಷ್ಠ ಮಟ್ಟ ಅಂತ 85,900 ಬಂತು. ನೋಡಿ ಆ ಸಮಯದ ಅಂತರ ಯಾವ ಮಟ್ಟಕ್ಕಿದೆ ಅಂತ. ನಾವು ಈಗ ಏನು 77,000 ಇದ್ದೀವಿ. ವಿ ಆರ್ ಸ್ಟಿಲ್ ಬೆಟರ್ ದ್ಯಾನ್ ದಿ ಜೂನ್ನ ಪರಿಸ್ಥಿತಿಗಿಂತ ಉತ್ತಮವಾಗಿದೆ. ಆದರೆ ನಮ್ಮ ಎಲ್ಲರ ಒಂದು ಚಿಂತನೆ ಬಿದ್ದೋಗಿದೆ ಅನ್ನೋ ಒಂದು, ಯಾಕೆಂದ್ರೆ 85,900ರಿಂದ ಈಗ ಸದ್ಯಕ್ಕೆ 77,600 ಪಾಯಿಂಟ್ ಬಿದ್ದಿರುವಂತಹ ಒಂದು ವಾತಾವರಣ. ಅಂದ್ರೆ ಸಾಮಾನ್ಯವಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಲ್ಲ, ಯಾಕಪ್ಪ ಏನಾಗಿದೆ ಇಳಿಯಕ್ಕೆ ಹತ್ತೈತ್ರಿ ಅಂತ, ಅಂದ್ರೆ ಇಳಿಯೋದಕ್ಕೆ ಹತ್ತೈತೆ ಅಂತ ಅನ್ನೋದು ಆ ಒಂದು ಅಂಶವನ್ನು ನಾವು ತಿಳ್ಕೊಂಡು ನಾವು ಚಟುವಟಿಕೆ ನಡೆಸಬೇಕಾಗ್ತದೆ. ಅಪಾಯದ ಮಟ್ಟವನ್ನು ಅರಿತು ನಾವು ನಿರ್ಧರಿಸಿದ್ರೆ ಸ್ವಲ್ಪ ಮಟ್ಟಿನ ಒಂದು ಸುರಕ್ಷತೆ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಮೂಲ ಮಂತ್ರ ವ್ಯಾಲ್ಯೂ ಪಿಕ್ ಪ್ರಾಫಿಟ್ ಬುಕ್ ವಿತೌಟ್ ಟೈಮ್ ಲಿಮಿಟ್. ಅದು ಇವತ್ತೇ ಆಗಲಿ ನಾಳೆ ಆಗಲಿ ಅನ್ನೋದಾಗಲಿ. ಮತ್ತು ಈಗ ದಿನನಿತ್ಯ ಹಲವಾರು ಅಗ್ರಮಾನ್ಯ ಕಂಪನಿಗಳು 15%, 20%, 10% ವೇರಿಯೇಷನ್ ತೋರಿಸುತ್ತೆ. ಮತ್ತು ಕೆಲವಾರು ಕಂಪನಿಗಳು ಅರ್ಧ ಗಂಟೆ 1 ಗಂಟೆಗೆ ಆ ಒಂದು ವೇರಿಯೇಷನ್ ತೋರಿಸುತ್ತೆ. ದಿನನಿತ್ಯ ಅಲ್ಲ. ಅದು ನಾನು ನೆನ್ನೆ ಹೂಡಿಕೆ ಮಾಡಿದ್ದೆ, ಇವತ್ತು ಮಾಡಿದೆ, ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅನ್ನೋ ಒಂದು ರಿಟರ್ನ್ ಕೊಡುತ್ತೆ ಅಷ್ಟೇ ಹೊರತು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಲ್ಲ ಅವಾಗ. ಆದರೆ ಅವಕಾಶಗಳನ್ನು ನಾವು ಬಳಸ್ಕೊಂಡು ಅದೇ ಕಂಪ್ನಿ ಒಳ್ಳೇದು ಅನಿಸಿದ್ರೆ ಯು ಕ್ಯಾನ್ ರೊಟೇಟ್ ದಿ ಶೇರ್ ಚಕ್ರಾಕಾರದಲ್ಲಿ. ನಾನು ಹೇಳಿದ್ನಲ್ಲ ಆಗಲೇ, ಇಂದಿನ ಹೂಡಿಕೆದಾರರ ಸಂಖ್ಯೆ ಸುಮಾರು 20 ಕೋಟಿ ರಿಟೇಲ್ ಇನ್ವೆಸ್ಟರ್ಸ್ ರಿಜಿಸ್ಟರ್ಡ್. ಮತ್ತೆ ಲಭ್ಯವಿರುವಂತಹ ಕಂಪನಿಗಳು ಮಾತ್ರ 4,500 ಕಂಪನಿಗಳು ದಿನನಿತ್ಯ ಟ್ರೇಡ್ ಆಗ್ತಾ ಇರೋದು. ಇದು ಕಳೆದ 1-1.5 ದಶಕದಿಂದನೂ ಅದೇ ಸಂಖ್ಯೆಯಲ್ಲೇ ಇದೆ. ಹಾಗಿದ್ದಾಗ ನಾನು ಹೇಗೆ ನಿರ್ವಹಿಸಬೇಕು ಅಂತಂದ್ರೆ, ವಿತ್ತೀಯ ಸಂಸ್ಥೆಗಳ ಒಂದು ಚಟುವಟಿಕೆ ಆ ಒಂದು ಚಕ್ರಾಕಾರದಲ್ಲಿ ನಡೀತಿರುವಂತಹ ಚಟುವಟಿಕೆಗಳನ್ನು ಆಧರಿಸಿ ನಾವು ಸಹ ಸಿಂಪ್ಲಿ ಫಾಲೋ ದಿ ಮಾರ್ಕೆಟ್, ಡೋಂಟ್ ಕ್ಯಾಚ್ ದಿ ಮಾರ್ಕೆಟ್. ಅಂದ್ರೆ ಮಾರ್ಕೆಟ್ ನಾನು ಹೇಳ್ದಂಗೆ ಕೇಳುತ್ತೆ ಅನ್ನೋ ಒಂದು ವಾತಾವರಣದಿಂದ ನಾವು ಹೊರಗೆ ಬಂದು ಮಾರ್ಕೆಟ್ ಯಾವ ರೀತಿ ಚಲಿಸುತ್ತೋ ಅದನ್ನ ನಾವು ಹಿಂಬಾಲಿಸಿಕೊಂಡೋಗಿ ಅದು ಒದಗಿಸಬಹುದಾದಂಥ ಸಂಪನ್ಮೂಲದ ಅವಕಾಶಗಳನ್ನ ನಾವು ಬಳಸ್ಕೊಂಡ್ರೆ ಮಾತ್ರ ಸ್ವಲ್ಪ ಮಟ್ಟಿನ ಸುರಕ್ಷತೆ ಕಾಣುತ್ತೆ. ಆಗಲೇ ಮೇಡಮ್ ಹೇಳಿದಾಗೆ ವಿದ್ಯಾ ಅವರು ಏನು ಮೇಲಕ್ಕೆ ಹೋಯ್ತು ಅಂತ ನಮ್ಮ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನನಗೆ ಲಭ್ಯವಿರುವಂತಹ ಒಂದು ಅಂಶವನ್ನ ಅಂದ್ರೆ ಆ ಒಂದು ಲಾಭವನ್ನು ನಾವು ಪಡ್ಕೊಂಡಿದ್ದೀವಿ ಅನ್ನೋದು ಸಾಕಷ್ಟು ಜನರು ಅದರ ಒಂದು ಅನುಭವವನ್ನು ಪಡ್ಕೊಂಡಿದ್ದಾರೆ.
ಈಗ ಎಷ್ಟು ಮಟ್ಟಿಗೆ ನಮ್ಮ ಕ್ಲಬ್ ಹೌಸ್ ಪ್ರಭಾವಿ ಆಗಿದೆ ಅಂದರೆ, ಬೈ ಚಾನ್ಸ್ ನಾನೇನಾದರೂ ನೀವು ಈ ಥರ ಪ್ಲಾಟ್ಫಾರ್ಮ್ ತಗೊಳ್ಳಿ ಅದು ತಗೊಳ್ಳಿ ಇದು ತಗೊಳ್ಳಿ ಅಂದರೆ ಅವರೇನಾಗ್ತಾರೆ ಅಂದರೆ ಅದರಲ್ಲಿ ಅಡಕವಾಗಿರುವಂತಹ ಒಂದು ಅಂಶಗಳ ಬಗ್ಗೆ ಆ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಆಂತರಿಕ ಸಾಮರ್ಥ್ಯವನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಅದು ಒಂದು ಸಾಕ್ಷರತೆಯ ಆರ್ಥಿಕ ಸಾಕ್ಷರತಾ ಮಟ್ಟದ ಒಂದು ಹೆಚ್ಚಿಕೆಯನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಇನ್ನು ಈಗಿನ ವಾತಾವರಣದಲ್ಲಿ ನಾವು ಬಳಸ್ತಿರುವಂಥ ಇನ್ನೊಂದು ಪದ ಅಂದರೆ RTMS. ಈಗೆಲ್ಲ RTGSನ ಒಂದು ಕಾಲ. ಹಾಗೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅನ್ನೋ ರೀತಿಯಲ್ಲಿ ರಿಯಲ್ ಟೈಮ್ ಮಾರ್ಕೆಟ್ ಮೂವ್ಮೆಂಟ್ ಆಧರಿಸಿ ನಾವು ನಿರ್ಧರಿಸಿಕೊಳ್ಳುವಂಥ ಒಂದು ವೇಗದ ಚಟುವಟಿಕೆಗಳನ್ನು ಈಗಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದು ಒಂದು ರೀತಿಯ ಸುರಕ್ಷತೆಗೆ ಪೂರಕವಾದಂತಹ ಒಂದು ವಾತಾವರಣನ ಕಲ್ಪಿಸ್ತಾ ಇರುತ್ತೆ. ಆಮೇಲೆ ಪಾರ್ಶ್ವ ಚಿಂತನೆಗಳಿಗೆ ಹೆಚ್ಚು ನಾವು ಒಲವು ತೋರಬಾರ್ದು. ಅಂದರೆ ಈಗ ಡೋಂಟ್ ಕ್ಯಾಚ್ ದಿ ಫಾಲಿಂಗ್ ನೈಫ್, ಕರೆಕ್ಟು. ಅಯ್ಯೋ ಕೈ ಚುಚ್ಚುತ್ತೆ ಆಮೇಲೆ ಬ್ಲಡ್ ಬರುತ್ತೆ, ಅದು ಕರೆಕ್ಟು. ಆದರೆ ಅದು ಕಂಟಿನ್ಯೂಷನ್ ಏನು, ಡೋಂಟ್ ಕ್ಯಾಚ್ ದಿ ಫಾಲಿಂಗ್ ನೈಫ್ ಬಟ್ ಇಟ್ ವಿಲ್ ನಾಟ್ ಪ್ರಿವೆಂಟ್ ಯು ಫ್ರಮ್ ಕ್ಯಾಚಿಂಗ್ ಜೆಮ್ಸ್. ಕ್ಯಾಚ್ ದಿ ಜೆಮ್ಸ್. ಅದು ಆ ಒಂದು ಸೆಂಟೆನ್ಸ್ ಪೂರ್ತಿ ಮಾಡ್ಕೊಂಡು ನಾವು ನೋಡಿ ಕೇವಲ ಒಂದು ವ್ಯಾವಹಾರಿಕ ಚಿಂತನೆಯಿಂದ ಪಾರ್ಶ್ವವಾದಂತಹ ಒಂದು ಶೈಲಿಯಲ್ಲಿ ಪ್ರಚಾರಕವಾದಂತಹ ಅಂಶಗಳು ಬರ್ತಾ ಇರುತ್ತೆ. ಸೊ ಆ ಥರದ ಒಂದು ಅಂಶಗಳನ್ನು ನಾವು ಪೂರ್ಣವಾಗಿ ಯೋಚಿಸಿ ನಿರ್ಧರಿಸಬೇಕು. ಮತ್ತು ಸಾಮಾನ್ಯವಾಗಿ ನಾವು ಹೂಡಿಕೆ ಮಾಡಬೇಕಿದ್ರೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಕಂಪನಿಗಳು ಅಂದರೆ ಸರ್ವಿಸ್ ಸೆಕ್ಟರ್ನಲ್ಲಿ ಹೆಚ್ಚು ಹೂಡಿಕೆಗಿಂತ ಸ್ವತ್ತು ಆಧಾರಿತವಾದಂತಹ ಕಂಪನಿಗಳಲ್ಲಿ ನಾವು ಹೂಡಿಕೆ ಮಾಡಿದರೆ ಸ್ವಲ್ಪ ಮಟ್ಟಿನ ಸುರಕ್ಷತೆಯನ್ನು ಕಾಣಲಿಕ್ಕೆ ಸಾಧ್ಯ. ಅಕಸ್ಮಾತ್ ಒಂದು ವೇಳೆ ಅವು ಏನಾದರೂ ಆರ್ಥಿಕ ತೊಂದರೆಗೆ ಅಥವಾ ಗೊಂದಲಕ್ಕೆ ಉಂಟಾದರೆ ಅವು ತಾತ್ಕಾಲಿಕವಾಗಿ ಕುಸಿಬಹುದು. ಆದರೆ ಅದರ ಒಂದು ಆಂತರಿಕ ಸಾಮರ್ಥ್ಯ, ಆಂತರಿಕ ಮೌಲ್ಯಗಳು ಅದನ್ನು ಪುಟಿದೇಳುವಂತಹ ಒಂದು ವಾತಾವರಣಕ್ಕೆ ಎತ್ತಿ ಹಿಡಿತಾ ಇರ್ತವೆ. ಅದು ಅನೇಕ ಕಂಪನಿಗಳಲ್ಲಿ ನಾವು ನೋಡಿದ್ವಿ. 5-6 ವರ್ಷ 10 ವರ್ಷ ಕಂಪನಿಗಳು ಅಜ್ಞಾತವಾಸದಲ್ಲಿದ್ದು ನಂತರ ಅದಕ್ಕೆ ಜೀವ ಪಡ್ಕೊಂಡು ಬಂದು ರೀಲಿಸ್ಟಿಂಗ್ ಆಗಿ ಷೇರುದಾರರ ಒಂದು ಸಂಪತ್ತನ್ನು ಅನ್ಲಾಕ್ ಮಾಡಿದ್ದು, ಅನ್ಲಾಕಿಂಗ್ ಆಫ್ ವೆಲ್ತ್ ಮಾಡುವಂತಹ ಒಂದು ಅನೇಕ ಉದಾಹರಣೆಗಳನ್ನ ಕಾಣ್ತಿದ್ದೀವಿ. ಆಮೇಲೆ ಸಾಮಾನ್ಯವಾಗಿ ಎಲ್ಲರೂ ಈಗ ಇತ್ತೀಚೆಗೆ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪು ಅಂತ ಕೆಲವು ಟೈಮ್ನಲ್ಲಿ ಮೈಕ್ರೋ ಕ್ಯಾಪು ಜಂಕ್ ಶೇರ್ಗಳನ್ನ ತಗೊಳ್ಳಿ. ಈಗ 100 ಶೇರ್ ತಗೊಳ್ಳಿ, ಇನ್ನು 10 ವರ್ಷಕ್ಕೆ ಹಿಂಗೆ ಹೋಗುತ್ತೆ ಅಂದರೆ ಅವ್ರು ಕೊಡುವಂತಹ ಒಂದು ಪ್ರಪೋರ್ಷನ್ನು ಯಾವ ರೀತಿ ಬೆಳೆಯುತ್ತೆ ಅನ್ನೋದು ಕಲ್ಪನೆಗಳು ಮೀರಿದಂತಹ ಒಂದು ಶೈಲಿಯಲ್ಲಿ ಪ್ರಚಾರ ಕೊಡ್ತಾರೆ. ಆದರೆ ಅದರ ಸತ್ಯಾಸತ್ಯತೆಯನ್ನು ನಾವು ಅರಿತು ನಿರ್ಧರಿಸಬೇಕಾದಂಥದ್ದು ಮುಖ್ಯ. ನನ್ನ ವಿಚಾರದಲ್ಲಿ ಲಾರ್ಜ್ ಕ್ಯಾಪ್ಸ್ ಆರ್ ಲೈಕ್ ಎ ಡ್ರೈ ಫ್ರೂಟ್ಸ್, ಸ್ಮಾಲ್ ಕ್ಯಾಪ್ಸ್ ಆರ್ ಲೈಕ್ ಎ ಫ್ಲವರ್ಸ್. ಅಂದರೆ ಅದು ತಾತ್ಕಾಲಿಕವಾದಂತಹ ಒಂದು ಪ್ರಭಾವಿ. ಬಟ್ ಎಕ್ಸೆಪ್ಷನ್ಸ್ ಇದೆ. ಎಕ್ಸೆಪ್ಷನ್ಸ್ ಆರ್ ನಾಟ್ ಎಕ್ಸಾಂಪಲ್ಸ್. ಎಕ್ಸೆಪ್ಷನ್ಸ್ ಆಲ್ವೇಸ್ ದೇ. ಆದರೆ ಅದನ್ನೇ ನಾವು ಇದನ್ನ ಇಟ್ಕೊಳ್ಬಾರ್ದು. ಆ ಎಕ್ಸೆಪ್ಷನ್ಸ್ ನೀವು ಚೆನ್ನಾಗಿದ್ದು ನಿಮಗೆ ಸದೃಢವಾದಂಥ ಕಂಪನಿ ಹೂಡಿಕೆಗೆ ಯೋಗ್ಯವಾದ ಹೂಡಿಕೆದಾರರ ಸ್ನೇಹ ಇದೆ ಅಂಥವನ್ನ ನಾವು ಆಯ್ಕೆ ಮಾಡ್ಕೊಳ್ಬೋದಾದಂಥ ಒಂದು ಪರಿಸ್ಥಿತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಭಾಳ ಜನಕ್ಕೆ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅನ್ನೋ ಕಾನ್ಸೆಪ್ಟ್ ಭಾಳಷ್ಟು ಇದೆ. ಆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಸ್ ಗುಡ್. ಅಂದರೆ ಹೆಂಗೆ ಅಂದರೆ ನೀವು ಆ ಒಂದು ಚಕ್ರಾಕಾರದ ಚಟುವಟಿಕೆಯನ್ನು ಹಲವಾರು ಬಾರಿ ಅದನ್ನು ಲಾಭ ಪಡ್ಕೊಂಡು ನಿಮ್ಮ ಒಂದು ಹೂಡಿಕೆಯ ಹೊರೆಯನ್ನು ಇಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನಗಳಿದ್ರೆ ಆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಒಂದೇ ಕಂಪ್ನಿಯಲ್ಲಿ ನೀವು ಶಾಶ್ವತವಾಗಿ ಅದರಲ್ಲೇ ಹೂಡಿಕೆ ಮಾಡಬೇಕು ಅನ್ನೋದು ಲಾಂಗ್ ಟರ್ಮ್ ಅಲ್ಲ. ಈಗ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಬದಲಾಯಿಸ್ಕೊಳ್ಬೇಕಾದಂಥದ್ದು. ಯಾಕೆಂದರೆ ಲಾಂಗ್ ಟರ್ಮ್ ಅನ್ನೋದು ಹಿಂದೆ ಸುಮಾರು 20 ರೀಜನಲ್ ಎಕ್ಸ್ಚೇಂಜ್ಗಳಿದ್ವು, ಸ್ಟಾಕ್ ಎಕ್ಸ್ಚೇಂಜ್. ಎಲ್ಲ ಪ್ರಾದೇಶಿಕ ಷೇರು ವಿನಿಮಯ ಕೇಂದ್ರಗಳ ಜೊತೆಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕಾರ್ಯನಿರ್ವಹಿಸ್ತಾ ಇತ್ತು. ಆಗ ಹೂಡಿಕೆದಾರರ ಸಂಖ್ಯೆ ಬಹಳ ಕ್ಷೀಣಿತ ಮಟ್ಟವಾಗಿತ್ತು. ಈ ರೀತಿಯಾದಂಥ ಒಂದು 8% 10% ನಾವು ಏರಿಕೆ ಕಾಣಬೇಕಿದ್ರೆ ಬಹಳಷ್ಟು ಸಮಯ ಕಾಣಬೇಕಾಗಿದ್ದಂಥ ಒಂದು ಅಂಥದ್ದು ಕ್ಷಿಪ್ರಗತಿಯಲ್ಲಿ ತ್ವರಿತಗತಿಯಲ್ಲಿ ನಾವು ಏರಿಕೆಗಳನ್ನ ನೋಡಿಕೊಂಡು ಬೇಕಾದಂಥ ಒಂದು ಸವಲತ್ತುಗಳನ್ನು ಪಡ್ಕೊಳ್ಳುವಂಥ ಒಂದು ಚಿಂತನೆ ನಮಗೆ ಬೆಳೆಸ್ಕೊಳ್ಳೋದು ಅಗತ್ಯವಾಗಿದೆ ಅಂತ ಹೇಳ್ಬೋದು. ದೀರ್ಘಕಾಲೀನ ಹೂಡಿಕೆಗೆ ಒಂದು ಉದಾಹರಣೆ ಕೊಡ್ಬೋದು ಅಂದರೆ ಟೆಂಡರ್ ಕೋಕೋನಟ್ಸ್, ಎಳ್ಳೀರು ಮತ್ತು ತೆಂಗಿನಕಾಯಿ ದೀರ್ಘಕಾಲೀನ ಹೂಡಿಕೆ ಅಂದರೆ ತೆಂಗಿನಕಾಯಿ ಈಗ ಬೆಲೆ ಕುಸಿತ ಕಾಣ್ತು. ಎಳ್ಳೀರಿನ ಗಿಡದಲ್ಲೇ ಇದ್ದಂಗೆ 40 ರೂಪಾಯಿ 50 ರೂಪಾಯಿ ಕೊಟ್ಟು ತಗೊಂಡೋಗುವಂಥ ಒಂದು ವಾತಾವರಣವಿದೆ. ಯಾಕೆಂದರೆ ಅದು ಹೆಚ್ಚು ವ್ಯಾಲ್ಯೂ ಅದಕ್ಕೆ ಬರ್ತಾ ಇದೆ. ಹಾಗಾಗಿ ಅಲ್ಲಿ ಎಳ್ಳೀರು ತೆಂಗಿನಕಾಯಿ ಆಗೋಕ್ಕೆ ಬಿಡೋದಿಲ್ಲ, ಎಳ್ಳೀರು ಖಾಲಿ ಆಗ್ತಾ ಇದೆ. ತೆಂಗಿನಕಾಯಿ ಮಾತ್ರ 25-30 ರೂಪಾಯಿ ಇರುತ್ತೆ, ಇದು ಎಳ್ಳೀರು 50 ರೂಪಾಯಿ ಹೋಗುತ್ತೆ. ಸೊ ಆ ಸಂದರ್ಭಕ್ಕನುಗುಣವಾಗಿ ನಾವು ನಮ್ಮ ಚಿಂತನೆಗಳನ್ನ ಬದಲಾಯಿಸಿಕೊಂಡು
ಚಟುವಟಿಕೆಗೆ ಮುಂದಾಗಬೇಕಾದ್ದು ಈಗ ಒಳ್ಳೆಯದು ಅಂತ ಅನ್ನೋದು ನನ್ನ ಒಂದು ಕಿವಿ ಮಾತು. ಇನ್ನು ಈ ದಿನದ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಆರ್ಥಿಕ ಸಾಕ್ಷರತಾ ಮಟ್ಟವನ್ನು ಹೆಚ್ಚಿಸಲು ಪೂರಕವಾದಂತಹ ಒಂದು ಸ್ಲೈಡ್ ಶೋ ಅನ್ನು ಕೊಟ್ಟಂತಹ ಪ್ರೊಫೆಸರ್ ಜಯದೇವ್ ಅವರು, ಸಾಮಾನ್ಯವಾಗಿ IIM ಪ್ರೊಫೆಸರ್ ಅವರು ಇಂತಹ ಕಾರ್ಯಕ್ರಮಗಳಲ್ಲಿ ಬರಲಾರು, ಆದರೂ ನಮ್ಮ ಒಂದು ಮನವಿಗೆ ಹೋಗೊಟ್ಟು ಅವರು ಬಂದಿದ್ದಾರೆ. ನಮ್ಮನ್ನೆಲ್ಲ ಒಂದು ರೀತಿ ಸಾಕ್ಷರತಾ ಮಟ್ಟದ ನಮ್ಮ ಒಂದು ಮಟ್ಟವನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ನಮ್ಮ ಷೇರುಪೇಟೆ ವಿಚಾರ ಮಂಟಪ ಮತ್ತು ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವರು ಕಾರ್ಯಗೌರವ ನಿಮಿತ್ತ ಮೊದಲೇ ಹೊರಡಬೇಕಾಗಿದ್ದರಿಂದ ಅವರು ನಿರ್ಗಮಿಸಿದರು. ಇನ್ನು ನಮಗೆ ನಮ್ಮ ಆರ್ಥಿಕ ಸಾಕ್ಷರತೆ ಮತ್ತು ದೈಹಿಕ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪೂರಕವಾದಂತಹ ಒಂದು ಕೊಂಡಿಯನ್ನು ನಿರ್ಮಿಸಿ ಮಾತನಾಡಿ ನಮ್ಮಲ್ಲಿ ಒಂದು ಸ್ವಲ್ಪ ಆಂತರಿಕ ಸಾಮರ್ಥ್ಯವನ್ನು ಹೆಚ್ಚಿಸಿದಂಥ ಥಟ್ ಅಂತ ಹೇಳಿ ಡಾಕ್ಟರ್ ನಾ ಸೋಮೇಶ್ವರ್ ಅವರು ನಮಗೆ ಬೇಕಾದಂತಹ ಒಂದು ಆರೋಗ್ಯ ಸುರಕ್ಷೆ ಮತ್ತು ಜೀವನ ಶೈಲಿಗಳಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಕೆಲವಾರು ಅಂಶಗಳನ್ನು ನಮಗೆ ತಿಳಿಸಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಷೇರುಪೇಟೆ ವಿಚಾರ ಮಂಟಪ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಒಂದು ಸಹಯೋಗವನ್ನು ನೀಡಿದಂತಹ ಸೆಬಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು CDSL ಇವರು 10 ದೃಷ್ಟಿಕೋನಗಳಲ್ಲಿ ಪೂರಕವಾದಂತಹ ಒಂದು ವ್ಯವಸ್ಥೆಗೆ ಕಾರಣೀಕರ್ತರಾಗಿದ್ದಾರೆ. ಮತ್ತು ಈ ರೀತಿಯಾದಂತಹ ಒಂದು ಆರ್ಥಿಕ ಸಾಕ್ಷರತಾ ಮಟ್ಟವನ್ನು ಹೆಚ್ಚಿಸೋಕ್ಕೆ ಬೇಕಾದಂತಹ ಹಲವಾರು ವೇದಿಕೆಗಳನ್ನು ಒದಗಿಸಿದ್ದಾರೆ. ಅಂತಹ ಒಂದು ಸಂಸ್ಥೆಗಳ ಪರವಾಗಿ ಈಗ ಹರೀಶ್ ಅವರು ಆಗಲೇ ಹೇಳ್ತಾ ಇದ್ರು, CDSLನ ಹರೀಶ್ ಅವರು, ನನ್ನ ಕೃತಿಗಳ ಬಗ್ಗೆ 2010ರಲ್ಲಿ ನಾನು ಫಸ್ಟ್ ಒಂದು ಷೇರು ಜಗತ್ತು ಅಂತ ಕೃತಿ ರಚಿಸಿದ್ದು. ಅದು ನಮ್ಮ ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜಿನ ಒಂದು ವೇದಿಕೆಯಲ್ಲಾಯಿತು. 2014ರಲ್ಲಿ ಷೇರು ಜಗತ್ತಿನ ಸುತ್ತ ಅನ್ನೋದನ್ನ ಮಂಗಳೂರಿನಲ್ಲಿ ನಾನು ರಿಲೀಸ್ ಮಾಡಿದ್ದು. ಆ ಮಂಗಳೂರಿನಲ್ಲಿ ರಿಲೀಸ್ ಆದಂತಹ ಒಂದು ಲೋಕಾರ್ಪಣೆ ಆದಂತಹ ಕೃತಿಗೆ CDSL ಮತ್ತು ಕರ್ನಾಟಕ ಬ್ಯಾಂಕ್ನವರು ವೇದಿಕೆ ಒದಗಿಸಿದ್ರು. ಆ ಒಂದು ಅಲ್ಲಿಂದನೂ ನನ್ನ ಒಂದು CDSL ಸಂಬಂಧ ಸದೃಢವಾಗಿ ಸಾಗ್ತಾ ಇದೆ. CDSLನ ಶ್ರೀ ಹರ್ಷ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಹ ತಮ್ಮನ್ನೆಲ್ಲ ಈ ಡಿಮ್ಯಾಟ್ ಸಂಬಂಧಿತವಾದಂತಹ ವಿಚಾರಗಳನ್ನು ಮಂಡಿಸಿ ನಮ್ಮ ಒಂದು ಜ್ಞಾನವನ್ನು ವೃದ್ಧಿಸೋಕ್ಕೆ ಕಾರಣ ಆಗಿದ್ದಾರೆ. ಅವರಿಗೂ ಈ ರೀತಿಯಾದಂತಹ ಒಂದು ವೇದಿಕೆಗಳಲ್ಲಿ ನಮಗೆ ಅವಕಾಶ ಕಲ್ಪಿಸ್ತಾ ಇರುವಂತಹ ಶ್ರೀ ಹರೀಶ್ ಅವರಿಗೂ ನಮ್ಮ ಷೇರುಪೇಟೆ ವಿಚಾರ ಮಂಟಪ ಮತ್ತು ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವರು ನಮ್ಮ ಷೇರು ಹೂಡಿಕೆ ಕಲಿ ತಿಳಿ ನರಿ ಆ ಒಂದು ಕೃತಿಯ ಲೋಕಾರ್ಪಣೆ ಮಾಡಿದ್ದಾರೆ. ಅದಕ್ಕೂ ನನ್ನ ಹೃತ್ಪೂರ್ವಕ ನಮನಗಳು. ಷೇರುಪೇಟೆಯ ಸಂಬಂಧಿತವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಈ ನನ್ನ ಕನ್ನಡದ ಒಂದು ಪದಗಳನ್ನು ಕರ್ನಾಟಕದಲ್ಲಿ ಷೇರುಪೇಟೆ ವಿತ್ತೀಯ ಪೇಟೆಗಳ ಬಗ್ಗೆ ಕನ್ನಡದ ಒಂದು ಮಾತುಗಳನ್ನು ಪಸರಿಸಲು ಮುಖ್ಯವಾದಂಥ ಕಾರಣ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಮತ್ತು ಸೆಬಿಯವರು. ರಾಜ್ಯಾದ್ಯಂತ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳಿಗೆ ನನ್ನನ್ನು ಆಹ್ವಾನಿಸಿ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಷೇರುಪೇಟೆ ಬಗ್ಗೆ ನನಗಾರು 10 ವೇದಿಕೆಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅದರಲ್ಲಿ ಈಗ ಇವತ್ತಿನ ಒಂದು ವೇದಿಕೆ ಒಂದು ರೀತಿ ವೈಶಿಷ್ಟ್ಯಪೂರ್ಣತೆ. ಅದು ಸಾಮಾನ್ಯವಾಗಿ ಜಾಗೃತ ಹೂಡಿಕೆದಾರರ ವೇದಿಕೆ ಆಗ್ತಿತ್ತು, ಅಂದರೆ ಜಾಗೃತಿ ಮೂಡಿಸುವಂತಹ ಒಂದು ವೇದಿಕೆ ಆಗ್ತಾ ಇತ್ತು. ಇವತ್ತಿನ ಒಂದು ವೇದಿಕೆ ಜಾಗೃತದಾರರ ಒಂದು ವೇದಿಕೆ ಆಗಿದೆ. ಅಂದರೆ ಇದು ನೆಕ್ಸ್ಟ್ ಲೆವೆಲ್ ಆಫ್ ಇದು. ಸಾಮಾನ್ಯವಾಗಿ ಏನು ಜಾಗೃತಿ ಮೂಡಿಸಬೇಕು ಅನ್ನೋದು ಅವರಿಗೆ ಒಂದು ಮೂಲಭೂತವಾದಂತಹ ಒಂದು ಮಾಹಿತಿ ಕೊಡಬೇಕು ಅಂತ. ಇಲ್ಲಿ ಎಲ್ಲ ಮಾಹಿತಿ ಪಡ್ಕೊಂಡು ಅದರ ಒಂದು ಫಲಾನುಭವಿಗಳು ಇಲ್ಲಿ ನಮ್ಮೊಂದಿಗೆ ಇದ್ದೀರಾ. ಅವರು ತಮ್ಮ ಒಂದು ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೂ ಒಂದು ಈ ದಿನದ ಕಾರ್ಯಕ್ರಮ ಕಾರಣ ಆಯಿತು. ಅಂತಹ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಸೆಬಿ ಅವರಿಗೂ ನನ್ನ ಒಂದು ಧನ್ಯವಾದಗಳನ್ನ. ನಮ್ಮ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಪರವಾಗಿ ವಿನಯ್ ಅವರಿದ್ದಾರೆ, ಅವರಿಗೂ ನನ್ನ ಧನ್ಯವಾದಗಳು. ನಮ್ಮೊಂದಿಗೆ ಈ ರೀತಿಯಾದಂತಹ ಒಂದು ಸುಸುಂದರವಾದಂತಹ ಕೃತಿಯನ್ನ ಬಿಡುಗಡೆ ಮಾಡಿ ಬೇಕಾದಂತಹ ಒಂದು ಪೂರಕ ಮಾಹಿತಿಯನ್ನು ಒದಗಿಸ್ತಿರುವಂತಹ
ವಿಕ್ರಮ್ ಪ್ರಕಾಶನದ ಶ್ರೀ ಹರಿಪ್ರಸಾದ್ ರಾಯರಿದ್ದಾರೆ. ಅವರಿಗೂ ನಮ್ಮ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ನಮ್ಮ ಕಾರ್ಯಕ್ರಮದಲ್ಲಿ ಮೇಡಮ್ ಮಾಲತಿ ಸೋಮಣ್ಣವರು IIM ಬ್ಯಾಂಗ್ಳೂರು ನಿವೃತ್ತ ಪ್ರೊಫೆಸರ್, ಅವರು ನಮ್ಮ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ಕಾರ್ಯಕ್ರಮಗಳು 2016ರಲ್ಲಿ ನನ್ನ ಒಂದು ಕೃತಿ ಸೇವೆ ಸಂಪತ್ತಿ ಬಿಡುಗಡೆ ಆದಾಗ ಆಗಲೂ ಅವರು ನಮ್ಮನ್ನು ಹರಿಸಿದ್ರು. ನಂತರ ಇವತ್ತು ಈ ಕಾರ್ಯಕ್ರಮದಲ್ಲೂ ಬಂದಿದ್ದಾರೆ. ಸೊ ಅವರಿಗೂ ನಮ್ಮ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮೊಂದಿಗೆ ಪ್ರೊಫೆಸರ್ ಹೆಗಡೆ ಅವರು ಇದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ ನಮ್ಮ ಹಿಂದಿನ ವರ್ಷದ ಕೃತಿ ಬಿಡುಗಡೆಗೂ ಸಹ ಪೂರಕವಾದಂತಹ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಅವರು ಸಹ ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮೆಲ್ಲರ ಒಂದು ಚಟುವಟಿಕೆಗಳಿಗೆ ಅಂದರೆ ಷೇರುಪೇಟೆ ವಿಚಾರ ಮಂಟಪದ ಚಟುವಟಿಕೆಗೆ ಪೂರಕವಾದಂತಹ ಒಂದು ಬೆಂಬಲವಾಗಿ ನಿಂತಿರುವಂತಹ ಶ್ರೀಮಾನ್ ಶರತ್ ಅವರಿದ್ದಾರೆ. ಶರತ್ ಅವರು ನನ್ನ ಈ ಕೃತಿಗೆ ಬೆನ್ನುಡಿಯನ್ನು ಬರ್ತಕ್ಕಂಥವರು. ನನ್ನ ಹಿಂದಿನ ಕೃತಿ ಷೇರು ಸಂಜೀವಿನಿ ಬಗ್ಗೆ ಸವಿಸ್ತಾರವಾದಂತಹ ಒಂದು ಸೆಷನ್ ನಮ್ಮ ಕ್ಲಬ್ ಹೌಸ್ನಲ್ಲೂ ತಗೊಂಡಿದ್ದಾರೆ. ಮತ್ತೆ ಈ ಕೃತಿಗೆ ಬೆನ್ನುಡಿಯನ್ನು ಬರ್ಕೊಟ್ಟಿರುವಂತಹವರು ಅವರು 2 ವರ್ಷದ ಹಿಂದೆ ವಿಜಯವಾಣಿಯ ಒಂದು ಕ್ಲಬ್ ಹೌಸ್ನಲ್ಲಿ ನನಗೆ ಬೆವರಿಳಿಸಿದವರು ಅವರೇ. ಅಂದರೆ ವೈವಿಧ್ಯಮಯವಾದಂಥ ಪ್ರಶ್ನಾವಳಿಗಳನ್ನು ಹಾಕಿ ಅದರ ಒಂದು ಪೂರ್ಣವಾದಂತಹ ಒಂದು ಅರಿವು ಹುಟ್ಟಿದೇಳೋದಕ್ಕೆ ಕಾರಣಕರ್ತರು. ಅವರಿಗೂ ನಮ್ಮ ಷೇರುಪೇಟೆ ವಿಚಾರ ಮಂಟಪ ನನ್ನ ಒಂದು ಮತ್ತು ವೈಯಕ್ತಿಕ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಅವೋಪ ಸಂಸ್ಥೆಯ ಪದಾಧಿಕಾರಿಗಳಿದ್ದಾರೆ. ಅವರಿಗೂ ಮತ್ತು FKCCIನ ಮಾಜಿ ಅಧ್ಯಕ್ಷರು ಶ್ರೀ ಶ್ರೀನಿವಾಸ ಮೂರ್ತಿ ಅವರಿದ್ರು, ಅವರು ಇರ್ಬೋದು ಕಾಣುತ್ತೆ. ಅವರಿಗೂ ನಮ್ಮ ಈ ಷೇರುಪೇಟೆ ವಿಚಾರ ಮಂಟಪದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸುಂದರ ಕಾರ್ಯಕ್ರಮಕ್ಕೆ ವೇದಿಕೆಗೆ ಒದಗಿಸಿಕೊಟ್ಟಂತಹ VVN ಕಾಲೇಜಿನ ಆಡಳಿತ ಮಂಡಳಿಯವರಿಗೂ ಮತ್ತು ನೆರೆದಿರುವಂತಹ ತಮ್ಮೆಲ್ಲರಿಗೂ ಜೊತೆಗೆ ಪತ್ರಕರ್ತರಿಗೂ ನಮ್ಮ ಷೇರುಪೇಟೆ ವಿಚಾರ ಮಂಟಪದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಸುಂದರವಾಗಿ ಬರಲಿಕ್ಕೆ ತಾವೆಲ್ಲ ಕಾರಣರು. ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ನಂತರ ಭೋಜನದ ವ್ಯವಸ್ಥೆ ಇದೆ. ತಾವೆಲ್ಲರೂ ಗ್ರೌಂಡ್ ಫ್ಲೋರ್ನಲ್ಲಿ ಇರುತ್ತೆ. ತಾವೆಲ್ಲರೂ ಭೋಜನವನ್ನು ಸ್ವೀಕರಿಸಿ ಸಂತೃಪ್ತರಾಗಬೇಕಾಗಿ ನಮ್ಮ ಒಂದು ಕೋರಿಕೆ. ನಮಸ್ಕಾರ.